ಎಲ್ರಿಗೂ ನಮಸ್ಕಾರ. ಲೀಲಾಜಾಲದ 2024ನೆಯ ಈ ವರ್ಷದ ಮೊದಲ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಮುಂದುವರೆದು ಇದು 34ನೆಯ ಸೌಂದರ್ಯ ಸಾರಸ್ವತ ಲೀಲಾಜಾಲದ ಕಾರ್ಯಕ್ರಮ. ಅದರಲ್ಲಿ ಯೋಗದ ಕುರಿತು ಸರ್ ಅವರು ಒಂದು ಸರಣಿಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಒಂದೆರಡು ಈ ನಿಟ್ಟಿನಲ್ಲಿ ಆಗ್ಬೋದು ಅಂತ ಸರ್ ಹೇಳಿದ್ದಾರೆ. ಸೊ ಇವತ್ತು ಯೋಗ ಸಹಜ ಆನಂದದ ನಿರೂಪಣೆ ಕುರಿತು ಬೇಂದ್ರೆ ಅವರ ಕುಣಿಯೋಣು ಬಾರ ಹಾಗೂ ರತ್ನನ ಪದಗಳ ಆಧರಿಸಿ ಈ ಶೀರ್ಷಿಕೆಯಡಿಯಲ್ಲಿ ಸರ್ ಅವರು ಉಪನ್ಯಾಸ ಮಾಡಲಿಕ್ಕಿದ್ದಾರೆ. ಒಂದೆರಡು ಸೂಚನೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾವು ಈಗ ಸರ್ ಅವ್ರನ್ನ ಬಿಟ್ಟು ಉಳಿದವ್ರು ಯಾರು ಆದಷ್ಟು ನಾವು ಆಡಿಯೋ ಮತ್ತು ವಿಡಿಯೋ ಎರಡನ್ನೂ ಮ್ಯೂಟ್ ಮಾಡ್ಕೊಂಡಿರೋಣ. ಹೆಚ್ಚಿನ ಜನ ವಿಡಿಯೋ ಹಾಕ್ಕೊಂಡ್ರೆ ಅದು ಆಮೇಲೆ ಸೈಜು ಜಾಸ್ತಿ ಆಗುತ್ತೆ, ಆಮೇಲೆ ಎಲ್ಲರಿಗೂ ಕಷ್ಟ ಆಗುತ್ತೆ. ಅದೊಂದು ವಿನಂತಿ. ಆಮೇಲೆ ಸರ್ ಅವರ ಅಪೇಕ್ಷೆ ಮೇರೆಗೆ ನಾವು ಅಂದರೆ ಈ ಗುಂಪಿನಲ್ಲಿ ಸೌಂದರ್ಯ ಸಾರಸ್ಯದಲ್ಲಿ ಇದಕ್ಕೆ ತಕ್ಕದಾದಂತಹ ಚರ್ಚೆಗಳಲ್ಲಿ ಭಾಗವಹಿಸೋಣ. ಪ್ರಶ್ನೆಗಳೇನಿದ್ದರೆ ಕೇಳಿ, ಅದನ್ನ ಪ್ಯಾಸಿವ್ ಆಗಿರೋದು ಬೇಡ ಅಂಥೇಳಿ. ಆಮೇಲೆ ಆದಷ್ಟು ಇದಕ್ಕೆ ಸಂಬಂಧಪಡದ ಸಂಗತಿಗಳ ಚರ್ಚೆಗಳು ಅಥವಾ ವಿಷಯಗಳು ಇದು ಇಲ್ಲಿ ಬೇಡ ಅಂಥೇಳಿ ಒಂದು ಎಲ್ಲರಲ್ಲೂ ಸವಿನಯವಾದಂಥ ಪ್ರಾರ್ಥನೆ. ಯೋಗ ಸಹಜ ಆನಂದದ ನಿರೂಪಣೆ, ಅದರಲ್ಲಿ ಕುಣಿಯೋಣು ಬಾರದ ಪ್ರಾರಂಭಿಸಲಿಕ್ಕಿದ್ದಾರೆ. ನಿಜ ಹೇಳಬೇಕು ಅಂದರೆ ಅದಕ್ಕೆ MRN ಸರ್ ಅವರೇ ಅತ್ಯಂತ ಸೂಕ್ತ ವ್ಯಕ್ತಿ ಇದನ್ನು ಮಾಡಲಿಕ್ಕೆ ಅಂತ ನನಗನ್ಸುತ್ತೆ. ಅವರು ಇವತ್ತು ವೈಯಕ್ತಿಕವಾಗಿ ಭಾಳಷ್ಟು ತೊಂದರೆಲಿದ್ದಾರೆ. ಅದನ್ನು ಮರೆತು ತಮ್ಮ ಇವತ್ತು ನಾವು ಮೊದಲೇ ಹಾಕಾಗಿತ್ತು, ಅದಕ್ಕೆ ಬದ್ಧರಾಗಿ ಇವತ್ತು ಅಲ್ಲಿ ಬಂದು ಕುಂತಿದ್ದಾರೆ. ಅವರ ತಂಗಿ ವಾಣ ಮೇಡಮ್ ಅವರು ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದಾರೆ. ನಿನ್ನೆ ಆಪರೇಷನ್ ಆಗಿದೆ. ಅದರ ನಡುವೆ ಅವರು ಈ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಟ್ಟು ಅದರ ಸಮಯವನ್ನು ಹೊಂದಿಸ್ಕೊಂಡು ಬಂದಿದ್ದಾರೆ. ಅದು ಅವರ ಆಸಕ್ತಿ ಕೂಡ, ಹಾಗೆ ಬದ್ಧತೆ ಕೂಡ. ಮತ್ತೊಮ್ಮೆ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವ್ರನ್ನೂ ಕೂಡ ಸ್ವಾಗತಿಸ್ತಾ ಈಗ ನೇರವಾಗಿ ಸರ್ ಅವರ ಮಾತುಗಳಿಗೆ ಕಿವಿಯಾಗೋಣ. ಮತ್ತೊಮ್ಮೆ ಎಲ್ಲರಿಗೂ ವಿನಂತಿ, ನಾವು ಉಳಿದವರೆಲ್ಲರೂ ಆಡಿಯೋ ಮತ್ತು ವಿಡಿಯೋವನ್ನು ಮ್ಯೂಟ್ ಮಾಡಿಕೊಂಡು ಸರ್ ಅವರ ಮಾತುಗಳಿಗೆ ಕಿವಿಯಾಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇದ್ದಕ್ಕಿದ್ದ ಹಾಗೆ ಯೋಗದಿಂದ ಬೇಂದ್ರೆಯವರ ಕಡೆಗೆ ಜಿಗಿದದ್ದು ಹೇಗೆ ಅನ್ನುವಂತಹ ಒಂದು ಅನುಮಾನ ಸಹಜವಾಗಿ ಬರುತ್ತೆ. ಆದರೆ ಯೋಗದಲ್ಲಿ ಒಂದು ಮಾತು ಇದೆ, ಯೋಗೋ ಅನಿರ್ವಿಣ್ಣ ಚೇತಸಃ ಅಂತ. ಯಾರ ಮನಸ್ಸು ಯಾವಾಗಲೂ ನಿರ್ವಿಣ್ಣವಾಗೋದಿಲ್ವೋ ಅದೇ ಯೋಗ ಅನ್ನುವಂಥ ಒಂದು ವ್ಯಾಖ್ಯಾನ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಕುಣಿಯೋಣು ಬಾರನ ಆಯ್ಕೆ ಮಾಡಿದೆ. ಕಳೆದ ಬಾರಿ ನಾನು ಪ್ರಾಣಾಯಾಮದ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳಿದೆ, ನಾವು ಊಟವನ್ನು ಆನಂದಿಸಿದ ಹಾಗೆ ಉಸಿರಾಟವನ್ನು ಆನಂದಿಸಬೇಕು. ಯಾಕೆಂದ್ರೆ ಉಸಿರಾಟ ಇಲ್ದಿದ್ರೆ ಊಟವೂ ಇಲ್ಲ, ನೋಟವೂ ಇಲ್ಲ, ಯಾವುದೂ ಇಲ್ಲ ಅಂತ ಮಾತು ಹೇಳಿದೆ ನಾನು. ಆದ್ರೂ ನಾವು ಉಸಿರಾಟ ಆನಂದಿಸೋದಕ್ಕೆ ಅಭ್ಯಾಸ ಇಲ್ಲ ನಮ್ಗೆ. ಯಾಕೆಂದ್ರೆ ಉಸಿರಾಟದಲ್ಲಿ ರುಚಿ ಇಲ್ವಲ್ಲ. ನಕಾರಾತ್ಮಕವಾದ ರುಚಿ ಗೊತ್ತಾಗತ್ತೆ, ಘಾಟ್ ಆಗುತ್ತೆ, ಹೊಗೆ ಆಗಿದೆ, ಅದೆಲ್ಲ ಹೇಳ್ತೀವಿ ನಾವು. ಆದ್ರೆ ಅದರ ಸವಿ ನಮ್ಗೆ ಸಿಗೋದಿಲ್ಲ. ಆದ್ರಿಂದ ಉಸಿರಾಟದ ಸವಿಯನ್ನು ಆನಂದಿಸುವಷ್ಟು ಸೂಕ್ಷ್ಮ ನಾವು ಯಾಕಾಗಿಲ್ಲ ಅನ್ನುವ ಪ್ರಶ್ನೆಯನ್ನು ಕೂಡ ಇವತ್ತಿನ ಜಾಲನ್ಯಾಸದಲ್ಲಿ ನಾನು ಗಂಭೀರವಾಗಿ ತಗೊಂಡು ಅದನ್ನ ಚರ್ಚೆ ಮಾಡೋಕೆ ಇದನ್ನ ಒಂದು ಬೇಂದ್ರೆಯವರ ಪದ್ಯವನ್ನ ನೆವವಾಗಿ ಇಟ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆದ್ಮೇಲೆ ಈ ಕುಣಿಯೋಣು ಬಾರ ಪದ್ಯ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಪ್ರೇಮಗೀತೆಯೇ. ಆದ್ರೆ ಬೇಂದ್ರೆಯವರೇ ಅದನ್ನ ಪ್ರೇಮ ತತ್ವ ದರ್ಶನ ಅಂತ ಕರೆದಿದ್ದಾರೆ. ಆದ್ದರಿಂದ ಇದು ಅನುರಾಗ ಗೀತೆ ಅಂತ ಕರೆದಿಲ್ಲ, ಅವರು ಪ್ರೇಮ ತತ್ವ ದರ್ಶನ ಅಂತ ಹೇಳಿದ್ದಾರೆ. ಆ ತತ್ವ ದರ್ಶನದ ಕಡೆಗೆ ನಾವು ಹೋಗೋದಕ್ಕೆ ಇವರ ಪದ್ಯವೇ ಒಂದೆರಡು ಅಡ್ಡಿಯಾಗುತ್ತೆ. ಯಾಕೆಂದ್ರೆ ಮಾತಿನ ಚಕಮಕಿ, ಬೆಳಕಿನ ಝಗಮಗದ ಹಾಗೆ ನಮ್ಮ ಗಮನ ಸೆಳೆದ್ಬಿಟ್ಟು ಬೇಂದ್ರೆಯವರಿಗೆ ಎಷ್ಟು ಚೆನ್ನಾಗಿ ಭಾಷೆ ಮೇಲೆ ಒಂದು ಇದೆಯಲ್ಲ ಪ್ರಭುತ್ವ ಇದೆ ಅಂತ ನಾವು ಅದರ ಕಡೆಗೆ ಹೊರಟೋದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಪದ್ಯದ ಮೂಲ ಆಶಯಕ್ಕೇನೆ ಏಟ್ ಬಿದ್ದ್ಬಿಡುತ್ತೆ. ಅನೇಕರವ್ರದ್ದೇ ನಾನು ಇದನ್ನ ಚರ್ಚೆ ಮಾಡಿದಾಗ ಈ ವಿಷಯ ನನಗೆ ಗಮನಕ್ಕೆ ಬಂದಿದೆ. ಆ ದೃಷ್ಟಿಯಿಂದಲೂ ಈ ಪದ್ಯ ತುಂಬಾ ಪ್ರಸಕ್ತವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ.
ಆತ್ಮೀಯರೇ, ಇಲ್ಲಿ ಪದ್ಯದ ಪ್ರಾರಂಭಕ್ಕೆ ಮುಂಚೆ ಕುಣಿಯೋದು ಅಂದ್ರೆ ಏನು ಅನ್ನೋದು ನೋಡೋಣ. ಕುಣಿಯೋಣ ಬಾರ ಪದ್ಯ ಅದು. ಕುಣಿಯೋದು ಅಂದ್ರೆ ಏನು? ಕುಣಿಯೋದು ಅಂದ್ರೆ ಸಂತೋಷವನ್ನ ವ್ಯಕ್ತಪಡಿಸುವ ಕ್ರಮ. ಅದು ಕುಣಿಯೋದು ಅನ್ನೋದು ಸಂತೋಷವನ್ನ ವ್ಯಕ್ತಪಡಿಸುವ ಕ್ರಮ. ಆದರೆ ಆ ಸಂತೋಷವನ್ನ ವ್ಯಕ್ತಪಡಿಸುವಾಗ ನಾವು ಹೇಗೆ ಕುಣಿತೀವಿ ಅಂದ್ರೆ ಅದರಲ್ಲಿ ಮೂರು ಬಗೆ ಇದೆ. ಒಂದು, ಯಾವುದೋ ಕಾರಣಕ್ಕೆ ಸಂತೋಷ ವ್ಯಕ್ತಪಡಿಸ್ತೀವಿ. ಹುಟ್ಟದಬ್ಬ ಅಂತಲೋ, ಮದುವೆಯ ವಾರ್ಷಿಕೋತ್ಸವ ಅಂತಲೋ, ಮದುವೆ ಅಂತಲೋ, ಸಮಾರಂಭ ಅಂತಲೋ, ಯಾರಿಗೋ ವಿದಾಯ ಹೇಳೋ ಅಂಥದ್ದು, ವಿದೇಶಕ್ಕೆ ಹೋಗೋರಿಗೆ ಏನೋ ಒಂದು ಕಾರ್ಯಕ್ರಮ ಅಂತ ಅನ್ಕೊಂಡು ಮಾಡ್ತೀವಿ. ಅದನ್ನ ನಾನು ಸಕಾರಣ ಸಂತಸ ಅಂತ ಕರಿತೀನಿ. ಇನ್ನೊಂದು, ಯಾವ ಕಾರಣವೂ ಇಲ್ಲ ಹಾಗೆ ಸಂತೋಷ ಪಡುವಂಥದ್ದು ಇದೆಯಲ್ಲ, ಅದು ಅಕಾರಣ ಸಂತಸ ಅಂತ ಕರಿತೀನಿ. ಅದು ಯೋಗದ ಸಂತಸ. ಯೋಗದ ಸಂತಸ ಅಕಾರಣವಾದದ್ದು, ಸಹಜವಾದದ್ದು, ನಿರ್ನಿಮಿತ್ತವಾದದ್ದು. ನಾನು ಸಚ್ಚಿದಾನಂದ ಸ್ವರೂಪ ಅನ್ನೋ ಭಾವನೆನ ಮಂತ್ರದಲ್ಲಿ ಹೇಳ್ಬಿಡ್ತೀವಿ. ಸಚ್ಚಿದಾನಂದ ರೂಪಂ ಶಿವೋಹಂ, ಚಿದಾನಂದ ರೂಪಂ ಶಿವೋಹಂ ಶಿವೋಹಂ ಅಂತ. ಅದು ನಮ್ಮ ನಾಡಿಗೆ ಬಂದೇ ಇಲ್ಲ ಇನ್ನು. ಆ ದೃಷ್ಟಿಯಿಂದ ಈ ಸಕಾರಣ ಸಂತೋಷ, ಅಕಾರಣ ಸಂತೋಷ ಎರಡಾಯ್ತು. ಮೂರನೇದು, ಪರಿಣಾಮ ದೃಷ್ಟಿಯಿಂದಲೂ ನನ್ನ ಸಂತೋಷವನ್ನು ಎಲ್ಲರೂ ನೋಡಿ ಸಂತಸ ಪಡಲಿ ಎನ್ನುವಂತ ಆಸೆ ಇರೋವಂಥದ್ದು. ಅಂದ್ರೆ ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೆ ಮಾಡುವಂಥದ್ದು. ಈ ಸಕಾರಣ ಇನ್ನೊಬ್ಬರನ್ನ ಮೆಚ್ಚಕ್ಕೆ ಮಾಡುವಾಗ ನಮ್ಗೆ ನಮ್ಮ ಪ್ರಜ್ಞೆಗಿಂತ ಹೆಚ್ಚಾಗಿ ಜಗತ್ತಿನ ಪ್ರಜ್ಞೆ ಇರುತ್ತೆ. ಈ ಜಗತ್ತಿನ ಪ್ರಜ್ಞೆ ಇದ್ದು ಬದುಕೋದು ಒಂದು ರೀತಿ, ಸ್ವಯಂ ಆನಂದದ ಪ್ರಜ್ಞೆ ಇಟ್ಕೊಂಡು ಬದುಕೋದು ಒಂದು ರೀತಿ. ಈ ಎರಡು ರೀತಿಯನ್ನ ಇಲ್ಲಿ ತುಂಬಾ ಚೆನ್ನಾಗಿ ಬೇಂದ್ರೆಯವರು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ನಾನು ಇವತ್ತು ಬೆಳಗ್ಗೆ ಎರಡು ಪದ ಹಾಕಿದ್ದೆ, ವಾಕಿಂಗ್ ಮತ್ತೆ ವೇಕಿಂಗ್ ಅಂತ. ವಾಕಿಂಗ್ ಅನ್ನೋದಕ್ಕೆ ಕನ್ನಡ ಅನುವಾದ ಏನು ಅಂತ ಅನೇಕರನ್ನ ಕೇಳಿದೆ. ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಯಾರ್ಯಾರು ನನ್ನನ್ನು ಮಾತಾಡ್ಸಿರೋ ಅವ್ನು ಕೇಳಿದೆ. ಅವರೆಲ್ಲರೂ ವಾಕಿಂಗ್ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಡೆಯೋದು ಅಂತ ಹೇಳ್ತಾರೆ. ನಡೆಯೋದೆಲ್ಲ ವಾಕಿಂಗ್ ಅಲ್ಲ. ಇರ್ಲಿ ಬಿಡಿ, ಕನ್ನಡ ಪದ ಅಂದ್ರೆ ಏನಾಗುತ್ತೆ, ನಮ್ಮ ದಾರ್ಶನಿಕ ಚಿಂತನೆಗಳು ಭಾಷೆಯೊಳಗೆ ಉತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಕೊನೆಗೆ ನಾನು ವಾಯು ವಿಹಾರ ಅಂತ ಹೇಳ್ತಾರೆ ಅಂತಂದಾಗ ಇನ್ನೊಬ್ರು ಹೇಳಿದ್ರು, ಹೌದು ವಾಯು ವಿಹಾರ ಅಂತ ಹೇಳ್ತಾರೆ, ವಾಯು ಸೇವನೆ ಅಂತಾನು ಹೇಳ್ತಾರೆ. ಈಜೋದು ಅನ್ನೋಕೆ ಏನ್ ಹೇಳ್ತಾರೆ, ಜಲವಿಹಾರ ಅಂತ ಹೇಳ್ತಾರೆ, ಅಥವಾ ಜಲ ಕ್ರೀಡೆ ಅಂತ ಹೇಳ್ತಾರೆ. ಬೇಟೆ ಆಡೋದನ್ನ ಏನ್ ಹೇಳ್ತಾರೆ, ಬೇಟೆ ಆಡೋದು ಅಂದ್ರೆ ಏನು, ಒಂದು ಪ್ರಾಣಿ ಸಾಯಿಸ್ಬಿಡೋದು ಅಂತ. ಇಂಗ್ಲಿಷ್ ಪದದ ಅರ್ಥ ಹಾಗೆ. ಆದ್ರೆ ಇದು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಅದಕ್ಕೆ ಮೃಗಯಾ ವಿನೋದ ಅಂತ ಹೇಳ್ತಾರೆ. ಮೃಗಯ ವಿನೋದ. ಹಾಗಾದ್ರೆ ಬೇಟೆ ಆಡೋದಕ್ಕೂ ಮೃಗಯ ವಿನೋದಕ್ಕೂ ಏನ್ ವ್ಯತ್ಯಾಸ ಇದೆ ಅಂದ್ರೆ, ಮೃಗ ಹೇಗೆ ವರ್ತಿಸುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಆ ಮೃಗ ಸಾಯಿಸೋ ಕುತೂಹಲಕ್ಕಿಂತ ಜಾಸ್ತಿ. ಹೋಗ್ಲಿ ಬಿಡಿ, ನಾವು ವಾಯು ವಿಹಾರಕ್ಕೆ ಬರೋಣ. ಯಾಕೆ ನಿನ್ನೆ ಎಲ್ಲ ಪ್ರಾಣಾಯಾಮದ ಬಗ್ಗೆ ಮಾತಾಡಿದ್ನಲ್ಲ. ವಾಯು ವಿಹಾರಕ್ಕೂ ನಾವು ಹೋಗೋ ವಾಕಿಂಗ್ಗೂ ಏನ್ ವ್ಯತ್ಯಾಸ? ವಾಕಿಂಗ್ ಅನ್ನುವಾಗ ನಾನು ನಡೀತಾ ಇದ್ದೀನಿ, ನಾನು ಇಷ್ಟು ಹೆಜ್ಜೆ ನಡೆದೆ, ಇಷ್ಟು ಕಿಲೋಮೀಟರ್ ನಡೆದೆ, ಇಷ್ಟು ಕ್ಯಾಲರಿ ಸುಟ್ಟೆ ಅಂತ ಅಳತೆ ಕಡೆ ನಮಗ್ ಗಮನ, ನಾನುವಿನ ಕಡೆಗೆ ಗಮನ. ಆದ್ರೆ ವಾಯು ವಿಹಾರ ಅಂತಂದ್ರೆ ಏನು ಅಂತಂದ್ರೆ, ನಾನು ಉಸಿರಾಡುತ್ತಿರೋದನ್ನ ಆನಂದಿಸ್ತಾ ಈ ನನ್ನ ಉಸಿರಾಟಕ್ಕೆ ಕಾರಣವಾದ ಈ ವಾಯು ಏನೆಲ್ಲ ನಾಟಕ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಮ್ಗೆ ಲಕ್ಷ್ಯ ಹೋಗುತ್ತೆ. ಈಗ ಉದಾಹರಣೆಗೆ ನಾವು ಗಾಳಿ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ನಮ್ ಸುತ್ತ ಇರೋ ಗಿಡಗಳು ನರ್ತಿಸುತ್ತೆ. ಗಾಳಿಗೆ ತಲೆ ಬಾಗಿ ಸಹಜವಾಗಿ ನರ್ತಿಸುತ್ತೆ ಅವು. ಅದು ನಮ್ ಗಮನಕ್ಕೆ ಬರಲ್ಲ. ಯಾಕೆಂದ್ರೆ ನಾನು ವಾಕಿಂಗ್ ಹೋಗುವಾಗ ಮನೆಗೆ ಹೋದ್ರೆ ಏನ್ ತಿಂಡಿ ಮಾಡಿರ್ತಾರೆ ಅಂತಲೋ, ಪಕ್ಕದ ಸ್ನೇಹಿತರ ಹತ್ರ ಅವ್ರ ಕಷ್ಟ ಸುಖ ವಿಚಾರಿಸುವಾಗ ನನಗೆ ಅಲ್ಲಿ ಗಾಳಿ ಬೀಸಿದಾಗ ಏನೇನ್ ಬದಲಾವಣೆಗಳಾಯ್ತು, ಗಾಳಿಯಿಂದಾಗಿ ನನ್ನಲ್ಲಿ ಏನಾಯ್ತು, ಜಗತ್ನಲ್ಲಿ ಏನಾಯ್ತು, ಯಾವ ಪ್ರಜ್ಞೆಯೂ ಇರೋದಿಲ್ಲ. ಅದರಿಂದ ಒಂದು ರೀತಿಯಲ್ಲಿ ವಾಯು ಸೇವನೆಯೇ ಬೇರೆ, ವಾಕಿಂಗೇ ಬೇರೆ. ನಮ್ಮ ದುರಂತ ಅಂದ್ರೆ ವಾಯು ಸೇವನೆ ವಾಕಿಂಗ್ ಆಗ್ಬಿಟ್ಟಿದೆ. ವಾಕಿಂಗ್ ವಾಯು ಸೇವನೆ ಆಗ್ಬೇಕಾಗಿದ್ದದ್ದು ವಾಯು ಸೇವನೆ ಏನಾಗಿದೆ, ವಾಕಿಂಗ್ ಆಗ್ಬಿಟ್ಟಿದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆದ್ದರಿಂದ ಇಲ್ಲಿ ಕುಣಿಯೋದನ್ನೇ ತಗೊಳ್ಳಿ. ಮನುಷ್ಯ ತಾನು ಯಾವ ಕಾರಣವೂ ಇಲ್ಲದೆ ಯಾರೂ ಕುಣಿಯೋದಿಲ್ಲ. ಆದ್ರೆ ಗಿಡ ಅದು ಒಂದು ಕಾರಣದಿಂದ ಕುಣಿತಾ ಇದೆ, ವಾಯುವಿನ ಕಾರಣದಿಂದ, ಅಂದ್ರೆ ಪ್ರಕೃತಿಯ ಕಾರಣದಿಂದ. ನವಿಲು ಕುಣಿಯುತ್ತೆ. ನವಿಲು ಮಯೂರ ನರ್ತನ ಅಂತ ಹೇಳ್ತೀವಿ. ನವಿಲು ಯಾಕೆ ಕುಣಿಯುತ್ತೆ ಅಂದ್ರೆ, ಕವಿಗಳು ಹೇಳ್ತಾರೆ, ಮೋಡ ನೋಡ್ಬಿಟ್ಟು ನವಿಲು ಕುಣಿಯುತ್ತೆ, ಮೋಡವ ಕಂಡು ಮೋಹಿಸಿ ನವಿಲು ಕುಣಿಯುತ್ತೆ.
ವಿಜ್ಞಾನಿಗಳು ಹೇಳ್ತಾರೆ ಗಂಡು ನವಿಲು ಹೆಣ್ಣು ನವಿಲನ್ನ ಆಕರ್ಷಿಸುವ ಸಲುವಾಗಿ ಕುಣಿಯುತ್ತೆ ಅಂತ. ಈಗ ವಿಜ್ಞಾನಿಗಳಾಗ್ಲಿ ಕವಿಗಳಾಗ್ಲಿ ಒಂದ್ ವಿಷಯ ಮರಿಬೇಡಿ, ಅದು ಕುಣಿಯೋದಕ್ಕೆ ಕಾರಣ ಹುಡುಕ್ತಾ ಇದೀವಿ ನಾವು. ಅಂದ್ರೆ ಕಾರಣದಿಂದ ಸಂತೋಷ ಪಡೋದೇ ನಮಗ್ ಗೊತ್ತಿರೋದು, ನಿರ್ನಿಮಿತ್ತ ಸಂತೋಷ ನಮಗ್ ಗೊತ್ತಿಲ್ಲ. ಇದು ತುಂಬಾ ಗಮನಿಸಬೇಕಾದದ್ದು. ಕುಣಿಯೋದು ಅಂದ್ರೇನು? ಸಂತೋಷ ಆದಾಗ ಏನಾಗುತ್ತೆ ಅಂದ್ರೆ ನನ್ನ ದೇಹದ ಆಕಾರನ ದೊಡ್ಡದ್ ಮಾಡ್ಬೇಕು ನಾನು. ಏನು ದಪ್ಪಕ್ಕಾಗ್ಬಿಡಕ್ ಆಗಲ್ಲ. ಅವಾಗ ಏನ್ ಮಾಡ್ತೀನಿ ನಾನು? ಕೈ ಬೀಸ್ತೀನಿ, ಕೈ ಉದ್ದ ಆಗತ್ತೆ, ಕೈ ಮೇಲೆತ್ತೀನಿ. ಅಂದ್ರೆ ನನ್ನ ಆಕಾರದಲ್ಲಿ ಒಂದು ಗತಿಶೀಲತೆಯನ್ನ, ಗಾತ್ರದ ಹೆಚ್ಚಳವನ್ನ ಪ್ರದರ್ಶಿಸ್ತೀನಿ. ಅದನ್ನ ನೃತ್ಯ ಅಂತ ಕರಿತೀವಿ ಅಂತ ಡೆಸ್ಮಾಂಡ್ ಮಾರಿಸ್ ಹೇಳ್ತಾನೆ. ಹಾಗಾಗಿ ನೃತ್ಯ ಅನ್ನೋದೇ ಒಂದು ರೀತಿಯಲ್ಲಿ ಸಂತಸದಿಂದ ಉಂಟಾದ ಹಿಗ್ಗಲಿಸುವಂಥದ್ದು. ಬೇಂದ್ರೆ ಅವರದ್ದೇ ಇನ್ನೊಂದು ಪದ್ಯ ಇದೆ, ಹಿಗ್ಗು ತರಲಿ ಬಿಡುಗಡೆ, ಹಿಗ್ಗು ತಿರಲಿ ಒಳಗಡೆ, ಅಲ್ಲಿ ಇಲ್ಲಿ ಎಲ್ಲೇ ಏಕೆ ಎಲ್ಲ ಇರಲಿ ಒಳಗಡೆ, ಬೇರೆ ಬೇರೆ ಬೆರೆಯಬೇಕು ಒರಿಯಬೇಕು ಬಿಡುಗಡೆ. ನೋಡಿ ಅವ್ರು ಹೇಳೋ ಪದನ ಹೆಂಗ್ ಹೇಳ್ತಾರೆ. ಹಿಗ್ಗು ಅಂದ್ರೆ ಸಂತೋಷ ಅಂತ ಒಂದ್ ಅರ್ಥ ಇದೆ, ಎಕ್ಸ್ಪ್ಯಾಂಡ್ ಅಂತಾನು ಒಂದ್ ಅರ್ಥ ಇದೆ. ವಸ್ತುಗಳು ಹಿಗ್ಗಲ್ಸತ್ವೆ ಅಂತ ಹೇಳ್ತೀವಲ್ಲ, ಅವ್ರು ಎರಡನ್ನೂ ಕೂಡಿಸ್ತಾರೆ. ಹಿಗ್ಗು ತರಲಿ ಬಿಡುಗಡೆ, ಹಿಗ್ಗು ತಿರಲಿ ಒಳಗಡೆ, ಅಲ್ಲಿ ಇಲ್ಲಿ ಎಲ್ಲೇ ಏಕೆ ಎಲ್ಲ ಇರಲಿ ಒಳಗಡೆ ಅನ್ನೋ ಮಾತನ್ನ. ಹಾಗೆ ನೃತ್ಯ ಅನ್ನೋದು ಕೂಡ ಕಾಯದ ಗಾತ್ರವನ್ನ ಹಿಗ್ಗಿದಂತೆ ಪ್ರದರ್ಶಿಸುವುದೇ ಕುಣಿತ. ಕುಣಿತದಲ್ಲಿ ಹಿಗ್ಗಲಿಸ್ಬೇಕಾದ್ರೆ ಹಿಗ್ಗಿರ್ಬೇಕು, ಹಿಗ್ಗಲಿಸೋದಿಲ್ಲ. ಆದ್ರಿಂದ ಇದು ಹಿಗ್ಗಿನ ಅಭಿವ್ಯಕ್ತಿ ಅನ್ನುವಂಥದ್ದು ಮುಖ್ಯವಾದದ್ದು. ಎರಡನೇದು, ಈ ಹಿಗ್ಗಿಗೆ ನಿರ್ನಿಮಿತ್ತವಾದದ್ದು. ನನ್ನ ಆತ್ಮಸ್ವರೂಪದಿಂದನೇ, ನನ್ನ ಒಳಗಿರುವ ಚೈತನ್ಯ ಸ್ವರೂಪದಿಂದನೇ, ಯಾವ ಹೊರಗಡೆ ಯಾವ ಆಮದುಗಳು ಇಲ್ಲದೆ ನಾನು ಸಂತೋಷ ಪಡೋಕ್ ಸಾಧ್ಯ ಅಂತ. ನಮಗೆ ಯಾಕೆ ಆಗ್ತಿಲ್ಲ ಅಂದ್ರೆ ನಾವು ಸಂತೋಷ ಪಡೋದೇ ಇಲ್ಲ. ಪಟ್ರು ನಮ್ಗೆ ಕಾರಣ ಇರಬೇಕು. ಫಸ್ಟ್ ಕೇಳೋದು ಅದು, ಯಾಕೆ ಅವನು ಹೇಳ್ತಿದ್ದಾನೆ, ಯಾಕೆ ಹೇಳ್ತಿದ್ದಾನೆ ಅವನು, ನಮ್ಗೆ ಏನ್ ಬೇಕಾಗಿತ್ತಂತೆ ಅಂತಲೇ ನಾವು ಕೇಳೋದು. ಹಾಗಾಗಿ ಹಿಗ್ಗಾಗಲಿ ಸಂತೋಷ ಆಗ್ಲಿ ಹೊರಗಡೆ ಪ್ರಪಂಚದಿಂದ ಆಮದು ಮಾಡಿಕೊಳ್ಳುವ ಸರಕೆ ಹೊರತು ಹೊರಗಡೆ ಪ್ರಪಂಚಕ್ಕೆ ರಫ್ತು ಮಾಡುವ ಸರಕು ಅಲ್ಲ ಅಂತ ನಾವು ತೀರ್ಮಾನ ಮಾಡಿದೀವಿ. ಎಲ್ಲಿವರೆಗೆ ನಾವು ಈ ತೀರ್ಮಾನ ಮಾಡಿರ್ತೀವೋ ಅಲ್ಲಿವರೆಗೆ ನಮ್ಗೆ ಹಿಗ್ಗು, ಸಹಜ ಹಿಗ್ಗು ಉಂಟಾಗೋದೇ ಇಲ್ಲ. ಸಹಜ ಹಿಗ್ಗು ಉಂಟಾಗದೇ ಇರೋರಿಗೆ ಇದು ಅರ್ಥವಾಗೋದೂ ಇಲ್ಲ. ಹಾಗಾಗಿ ಈ ನಿರ್ನಿಮಿತ್ತವಾದಂಥ ಯಾವ ಕಾರಣವೂ ಇಲ್ಲದೆ ಇರುವಂತಹ ಸಂತೋಷವನ್ನ ಬೇಂದ್ರೆಯವರು ಇಲ್ಲಿ ವಿವರಿಸ್ತಾರೆ ಅಂತ. ಹಾಗಾದ್ರೆ ನಿರ್ನಿಮಿತ್ತವಾದಂತಹ ಸಂತೋಷನ ಹೇಗ್ ಮಾಡೋದು ಅಂದ್ರೆ ನಿಮಿತ್ತ ಬೇಕೇ ಇಲ್ಲ. ಹಾಗಾದ್ರೆ ಏನು ಹೇಳೋಗೋದೇ ಇಲ್ಲ ಅಂತಂದ್ರೆ ಭಾರತೀಯ ಚಿಂತನೆಯಲ್ಲಿ ಇನ್ನೊಂದು ಹೇಳ್ತಾರೆ. ಏನಪ್ಪಾ ಅಂದ್ರೆ ನಿರ್ನಿಮಿತ್ತವಾದ ಸಂತೋಷವನ್ನು ನಾನು ಗುರುತಿಸ್ಬೇಕು ಅಂತ ಆದರೆ ಅಲ್ಲಿ ಏನಾಗ್ಬೇಕಪ್ಪ ಅಂದ್ರೆ ಈ ನಿಮಿತ್ತ ಸಂತೋಷಗಳನ್ನ ದುಃಖಗಳನ್ನ ಪಕ್ಕಕ್ಕಿಡ್ಬೇಕು. ಹಾಲು ಕಾಣ್ಬೇಕಾದ್ರೆ ಕೆನೆನ್ ಪಕ್ಕಕ್ಕೆ ಸರಿಸ್ಬೇಕು. ನಮ್ಮದು ಈ ಸಕಾರಣ ಸಂತಸವನ್ನ ಕೆನೆ ಅಂತ ಕರೆದ್ರೆ ಆ ಕೆನೆ ಮೇಲಿಂದ ನೋಡ್ರೆ ನಂಗೆ ಬರೀ ಕೆನೆ ಕಾಣ್ತಾ ಇದೆ. ಆ ಕೆನೆಯನ್ನ ಪಕ್ಕಕ್ಕೆ ಸರಿಸಿದರೆ ಸಹಜ ಆನಂದ ಕಾಣುತ್ತೆ. ಕೆನೆಯನ್ ಪಕ್ಕಕ್ಕೆ ಸರಿಸೋದು ಹೇಗೆ ಅಂತಂದ್ರೆ ನಮ್ಮ ಕೆನೆ ಏನಿದೆ ಅನ್ನೋದನ್ನ ಭಾರತೀಯ ವೇದಾಂತದಲ್ಲಿ ಉಪಾಧಿ ಅಂತ ಕರೀತಾರೆ. ಉಪಾಧಿ ಅಂದ್ರೇನು? ಉಪ ಅಂದ್ರೆ ಸಮೀಪದಲ್ಲಿ ಮೇಲೆ ಆವರಿಸ್ಕೊಂಡ್ಬಿಟ್ಟಿರೋದು ಅಂತ. ಹಾಗೆ ನಾವು ಸಕಾರಣ ಸುಖ ದುಃಖಗಳೇ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಪಕ್ಕದ ಮನೆಯವ್ರು ನಾನು ಸತ್ತು ಹೋದ್ರೆ ನಾನು ಹತ್ರ ಇವನ್ನೆಲ್ಲ ಹುಚ್ಚ ಅಂತ ಅನ್ಸುತ್ತೆ. ಯಾಕೆ ಇವ್ರ ಮನೆಯಲ್ಲಿ ಸತ್ತಿಲ್ವ, ಇನ್ಯಾಕೆ ಕೇಳ್ಬೇಕು ಅಂತ. ಹಾಗೆ ನಾವು ಯೋಚನೆ ಮಾಡಿ ನಾವು ಬದುಕಿದೀವಲ್ಲ, ಇನ್ನು ನಾವು ಸತ್ತು ಹೋದಾಗ ನಾನೇ ಕೇಳ್ಬೇಕು. ನಮ್ಗೆ ಆತ್ಮೀಯ ಇರೋದ್ರ ಸತ್ತೋದು ಯಾಕೆ ಹೇಳ್ಬೇಕು ನಾನು? ಈ ರೀತಿಯಾದಂತಹ ವಿಷಯಗಳೆಲ್ಲ ಬರೋದ್ರಿಂದ ಈ ನಿರ್ನಿಮಿತ್ತ ಆನಂದ ಕಳಬೇಕಾದ್ರೆ ಈ ನೈಮಿತ್ತಿಕ ಆನಂದಗಳನ್ನ ಪಕ್ಕಕ್ಕಿಡಬೇಕು. ಹೇಗಿಡಬೇಕು ಅನ್ನೋವಂಥದ್ದು ತುಂಬಾ ಗಹನವಾದಂಥ ವಿಷಯ. ಆ ವಿಷಯವನ್ನ ಬೇಂದ್ರೆ ಅವರು ಈ ಪದ್ಯದಲ್ಲಿ ಸುಲಲಿತವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಈ ಪದ್ಯ ಯಾಕೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತಂದ್ರೆ ಅವರ ಮಾತಿನ ಚಕಮಕಿ ಹೆಂಗ್ ಓಡುತ್ತೆ ಅಂದ್ರೆ ನಾವು ಅವರಿಂದ ಓಡೋಗೋದು ಕಷ್ಟ. ನಮ್ಮ ವಿದ್ಯಾರ್ಥಿಗಳು ಕೆಲವರು ನನಗೆ ಹೇಳಿದ್ದುಂಟು, ನಿಮ್ ಪಾಠ ಚೆನ್ನಾಗಿರುತ್ತೆ ಸರ್, ಬರ್ಕೊಳಕ್ ಹೋದ್ರೆ ನೀವು ಮುಂದಕ್ಕೆ ಹೊಟ್ಟೋಗಿರ್ತೀರಾ, ಕೇಳಿಸ್ಕೋತಾ ಕೂತ್ಕೊಂಡು ಏನು ಬರ್ಕೊಳಕ್ಕೆ ಆಗಲ್ಲ, ಹಾಗಾಗಿ ಕಾರ್ ಹಿಂದೆ ಓಡೋದಾಗತ್ತೆ ಅಂತ ನಮ್ಮ ವಿದ್ಯಾರ್ಥಿಗಳು ನನ್ನನ್ನ ಕೆಲವು ಸಾರಿ ಆಕ್ಷೇಪಿಸಿದ್ದುಂಟು. ಬೇಂದ್ರೆಯವರದ್ದು ಅದಕ್ಕಿಂತ ಮುಂದಕ್ಕೆ ವಿಮಾನದಿಂದ ಹೋದಾಗತ್ತೆ ಅವ್ರದ್ದು. ಈಗ ಈ ಹಿನ್ನೆಲೆಯಲ್ಲಿ ನಾವು ಆ ಪದ್ಯ 19 ಪದ್ಯಗಳಿವೆ ಕುಣಿಯೋಣ ಬಾರ ಅನ್ನುವಂಥದ್ದು. ಒಂದೊಂದಾಗಿ ನಾವು ಅದನ್ನ
ಸ್ವಲ್ಪ ಸ್ವಲ್ಪ ಆಗಿ ಗ್ರಹಿಸ್ತಾ ಹೋಗೋಣ. ಇದಕ್ಕೊಂದು ಹಿನ್ನೆಲೆನೂ ಉಂಟು, ಅದನ್ನ ಲಿಖಿತವಾಗಿ ಪ್ರಸ್ತಾಪ ಆಗಿದೆ. ಇದನ್ನ ಬರೆಯೋದಕ್ಕೆ ಬೇಂದ್ರೆ ಅವರಿಗೆ ಏನ್ ಸ್ಫೂರ್ತಿ ಬಂತು ಅಂತಂದ್ರೆ, ಅವ್ರ ಮನೆ ಮುಂದೆ ಕೂತಿದ್ರಂತೆ, ಒಂದು ವಿದ್ಯುತ್ ತಂತಿ ಮೇಲೆ ಒಂದು ಕಾಗೆ ಕೂತ್ಕೊಂಡಂತೆ. ಕಾಗೆ ಬಂದು ಕೂತ್ಕೊಂಡಾಗ ಅದ್ರ ಕಾಗೆಯ ಭಾರಕ್ಕೆ ವಿದ್ಯುತ್ ತಂತಿ ಕೆಳಗೆ ಜಗ್ತು. ಆ ಕೆಳಗೆ ಬೆಳೆದಿದ್ದು ಮತ್ತೆ ಮೇಲಕ್ಕೆ ಜಗ್ತು. ಯಾಕೆಂದ್ರೆ ತಂತಿ ಸ್ಥಿತಿಸ್ಥಾಪಕತೆಯಿಂದ, ಗುರುತ್ವದಿಂದ ಕೆಳಗೆ ಬಂತು, ಸ್ಥಿತಿಸ್ಥಾಪಕತೆಯಿಂದ ಮೇಲೆ ಬಂತು. ಅಂದ್ರೆ ಏನಾಯ್ತು, ಆ ತಂತಿಯ ಚಲನೆಯನ್ನ ಕಾಗೆ ತಾನೂ ಆವರಿಸ್ಕೊಂಡ್ಬಿಡ್ತು. ಆದ್ದರಿಂದ ಈ ಕಾಗೆ ಚಲಿಸ್ತಾ ಇರೋದು ಸಂತೋಷದಿಂದಲ್ಲ, ಆ ತಂತಿಯ ಚಲನೆಯಿಂದ. ಹಾಗೆ ನನ್ನ ಉಸಿರಾಟನೂ ಒಂದು ಜೀವತಂತಿ ಅಂತ ಇಟ್ಕೊಂಡ್ರೆ ನಾನು ಯಾಕೆ ಸಂತೋಷವಾಗಿಲ್ಲ ಅಂತ ಅವ್ರಿಗೆ ಅನ್ನಿಸಿರಬಹುದೇನೋ. ಅದನ್ನ ಬೇಂದ್ರೆಯವರು ನಮ್ಗೆ ಹೇಳಿದ್ದನ್ನ ಅನುಮೋದನೆ ಮಾಡಕ್ಕೆ ಬೇಂದ್ರೆಯವರಿಲ್ಲ. ಬಟ್ ಏನೇ ಆಗ್ಲಿ, ನಾವು ಇಲ್ಲಿ ಅವರು ಬರೆದಿರುವ ಪದ್ಯಗಳಲ್ಲಿ ಒಂದು ಸುಳಿವು ಸಿಗುತ್ತೆ ನಮಗೆ ಯಾಕೆ ಈ ನಿರ್ನಿಮಿತ್ತ ಆನಂದ ನಮಗೆ ತಲುಪ್ತಾ ಇಲ್ಲ ಅನ್ನೋದಕ್ಕೆ ಈ ಪದ್ಯದಲ್ಲಿ ವಿಪುಲವಾದ ಸುಳಿವು ಸಿಗುತ್ತೆ. ಯಾರಪ್ಪ, ಒಂದ್ ನಿಮಿಷ. ಅದಕ್ಕೆ ಎಸ್ ವಿ ಪರಮೇಶ್ವರ ಭಟ್ರು ಒಂದು ಪದ್ಯ ನಂಗೆ ನೆನಪಾಗುತ್ತೆ. ಏನಂದ್ರೆ, ಮಳೆಗಾಲದೊಳು ನೀ ಹಾಡುವುದಿಲ್ಲವೇ ಕೇಳಿತು ಪಿಕವನು ಶುಕವು. ಗಿಳಿ ಚೆನ್ನಾಗಿ ಮಾತಾಡುತ್ತೆ, ಕೋಗಿಲೆ ಹಾಡುತ್ತೆ. ಅದಕ್ಕೆ ಗಿಳಿ ಕೇಳ್ತಂತೆ ಅದನ್ನ, ಕೋಗಿಲೆನ, ಮಳೆಗಾಲದಲ್ಲಿ ನೀನ್ ಯಾಕೆ ಹಾಡೋದಿಲ್ಲ ಅಂತ. ಆಗ ಹೇಳ್ತಂತೆ ಯಾವುದು ಕೋಗಿಲೆ, ಕಪ್ಪೆಗಳೊಟಗುಟ್ಟು ಎಡೆಯೋಳು ಮೌನವೇ ಲೇಸೆಂದಿತು ಪಿಕವು. ಮೌನವಾಗಿದ್ದ ಕಡೆ ಹಾಡಬಹುದು, ಕಪ್ಪೆಗಳು ಒಟಗುಟ್ತಾ ಇದ್ರೆ ಅಲ್ಲ ಹಾಡಿರ್ತಾನೆ ಯಾರಿಗೆ ಕೇಳಿಸುತ್ತೆ? ಅದನ್ನ ಆನಂದ ಪಡುವಂತಹ ಮನಸ್ಥಿತಿ ಯಾರಿಗಿರುತ್ತೆ ಅನ್ನೋ ಮಾತನ್ನ ಆ ಪದ್ಯ ಬರೆದಿದ್ದಾರೆ. ಹಾಗಾಗಿ ಸಕಾರಣ ಸುಖ ದುಃಖಗಳ ಕಪ್ಪೆ ಸಕಾರಣ ಸುಖ ದುಃಖಗಳ ಗದ್ದಲದಲ್ಲಿ, ಕಪ್ಪೆಯ ಅರಿಚಾಟದಲ್ಲಿ ಈ ಮೃದುವಾದ ಸಹಜವಾದ ಆನಂದ ಬರುತ್ತದೆ. ಅದರಿಂದ ಹಾಗಾದ್ರೆ ಮುಂದಿನ ಪ್ರಶ್ನೆ ಏನು ಅಂದ್ರೆ, ಕಪ್ಪೆಗಳ ಒಟಗುಟ್ಟುವಾಟವನ್ನ ತಪ್ಪಿಸೋದು ಹೇಗೆ? ದಟ್ ಇಸ್ ದಿ ನೆಕ್ಸ್ಟ್ ಕ್ವಶನ್. ಅದಕ್ಕೆ ಒಂದು ಉತ್ತರವಾಗಿ ಈ ಪದ್ಯ ಇದೆ. ಅದನ್ನ ನಾನು ಪ್ರಾರಂಭ ಮಾಡೋಕ್ ಮುಂಚೆ ಇದನ್ನ ಆಫ್ ಮಾಡ್ತೀನಿ, ಇಲ್ದಿದ್ರೆ ಯಾರು ಬರ್ತಾನೆ ಇರುತ್ತೆ. ಈಗ ಪದ್ಯನ ಪ್ರಾರಂಭ ಮಾಡೋಣ. ಆ ಪದ್ಯದಲ್ಲಿ ಬೇಂದ್ರೆಯವರ ಮಾತಿನ ಚಮತ್ಕಾರದ ಜೊತೆಗೆ ಈ ಸಕಾರಣವಾದ ನಿಷ್ಕಾರಣವಾದ ಆನಂದದ ಪ್ರಸ್ತಾಪ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನುವಂಥದ್ದು ನೋಡೋಣ. ಕುಣಿಯೋಣು ಬಾರ ಕುಣಿಯೋಣು ಬಾ, ಆಮೇಲೆ ಆಕಾಗಿ, ಯಾಕಾಗಿ, ಕುಣಿಯೋದು ಬೇಕಾಗಿ, ಇಲ್ಲ ಬಣ್ಣದ ಸೋಗಿ ಕುಣಿಯೋಣು ಬಾರ. ನೋಡಿ ಹೇಗೆ ಹೇಳ್ತಾರೆ. ಅದು ಕಾಗೆದು ನೋಡಿ, ಕಾಗೆ ಅಂದರೆ ಕಾಗೆ ಅಂತ ಅಲ್ಲಿ ಉತ್ತರ ಕರ್ನಾಟಕದ ಭಾಷೆ. ಆಕಾಗಿ, ಯಾಕೆ ಕುಣಿಬೇಕು? ಆಕಾಗೆ ಕುಣಿಬೇಕು, ಯಾಕಾಗಿ, ಯಾವ ಕಾಗೆ ಕುಣಿಬೇಕು ಅಂತಲೂ ಆಗ್ಬೋದು. ಆಕಾಗಿ ಅಂದ್ರೆ ಆ ಕಾರಣಕ್ಕಾಗಿ, ಯಾವ ಕಾರಣಕ್ಕಾಗಿ? ಕುಣಿಯೋದು ಬೇಕಾಗಿ. ನಮ್ಗೆ ಹೊರಗಡೆ ಪ್ರಪಂಚದಿಂದ ಅಲ್ವೇ ಅಲ್ಲ, ನಮ್ಗೆ ಕುಣಿಯೋದಾಗತ್ತೆ, ಅದು ನಾವು ಬೇರೆಯವ್ರಿಗೆ ಕಳಿಸ್ಬೇಕಷ್ಟೇ. ಆಕಾಗಿ, ಯಾಕಾಗಿ, ಕುಣಿಯೋದು ಬೇಕಾಗಿ. ಕುಣಿಯಬಹುದಾಗಿತ್ತು ನಾನು ಕಾಗೆ, ಕೊರಿ, ಪುಕ್ಕ, ನವಿಲಿನ ಹಾಗೆ ಬಣ್ಣ ಇಲ್ಲ, ಆಕರ್ಷಣೆ ಇಲ್ಲ ಅಂತ ಅನ್ಕೋಬೇಡ. ಇದು ಆ ಬಣ್ಣದ ಸೋಗಿ ಇಲ್ದಿರ ಬೇಡ. ಕುಣಿಯೋಣು ಬಾರ. ಕುಣಿಯೋರು ಇನ್ನೊಬ್ಬರನ್ನ ಮೆಚ್ಚೋರ್ಗೆ ಬಣ್ಣದ ಸೋಗೆ ಬೇಕು. ತನ್ನ ಸಂತೋಷವನ್ನು ವ್ಯಕ್ತಪಡಿಸೋರ್ಗೆ ಅದ್ಯಾವುದೂ ಬೇಕಾಗಿಲ್ಲ. ಅದರಿಂದ ಇಲ್ಲಿ ಕಾಗೆ ಅನ್ನೋ ಪದದ ಜಾಣತನ ಜೊತೆಗೆ ಎಷ್ಟು ಚೆನ್ನಾಗಿ ಆಕಾಗಿ, ಯಾಕಾಗಿ, ಕುಣಿಯೋದು ಬೇಕಾಗಿ, ಇಲ್ಲ ಬಣ್ಣದ ಸೋಗಿ ಕುಣಿಯೋಣು ಬಾರ ಅನ್ನುವಾಗ ನಮ್ಮ ನಿಮಿತ್ತ ಕಾರಣಗಳು, ನನ್ನ ಕಷ್ಟದ ಕಾರಣಗಳನ್ನು ಪಕ್ಕಕ್ಕೆ ಬಿಸಾಕು, ಸುಖದ ಕಾರಣಗಳನ್ನು ಪಕ್ಕಕ್ಕೆ ಬಿಸಾಕು. ನನ್ನ ಬಣ್ಣ ಏನಾರು ಇರ್ಲಿ, ಯಾರು ಮೆಚ್ಚಲಿ ಬಿಡ್ಲಿ, ನಾನು ಕುಣಿಯೋದೇ ನನ್ನ ಸಂತೋಷ ಆಗಿರುವಾಗ ಪ್ರಪಂಚದ ಹಂಗು ನನ್ಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳಿದ್ದಾರೆ ಅಂತ. ಮುಂದಕ್ಕೆ ಕಾಗಿ ಬಿಟ್ರು. ಮುಂದಕ್ಕೆ ಹಿಗ್ಗು ಹಾಕಿತು ಕ್ಯಾಕಿ. ಕ್ಯಾಕೆ ಅಂದ್ರೆ ಕೇಕೆ ಹಾಕೋದು, ಸಂತೋಷ. ನವಿಲು ಕೇಕೆ ಹಾಕುತ್ತೆ. ಇದು ಕಾಗೆ.
ಈ ಹಿಗ್ಗು ನವಿಲ್ಗೂ ಒಂದೇ, ಕಾಗೆಗೂ ಒಂದೇ, ರೆಕ್ಕ ಪುಕ್ಕ ಇದ್ರು ಒಂದೇ, ಇಲ್ಲಿದ್ರು ಒಂದೇ. ಹಿಗ್ಗು ಹಾಕಿತು ಕಾಕಿ ಇರಲಾರೆನ್ ಏಕಾಕಿ. ನಾನು ಒಂಟಿಯಾಗಿರಕ್ಕಾಗಲ್ಲ, ಇವಾಗ ನಾನು ಕುಣಿಬೇಕು, ನಾನು ಒಂಟಿಯಾಗಿರಕ್ ಸಾಧ್ಯವೇ ಇಲ್ಲ. ಹಿಗ್ಗು ಹಾಕಿತು ಕಾಕಿ ಕುಣಿಯಲಾರೆನ್ ಏಕಾಕಿ ಬಾಬಾರ ನನ್ನಾಕಿ ಕುಣಿಯೋಣು ಬಾರ. ನಾನು ಒಬ್ಬನೇ ಕುಣಿದ್ರೆ ನನ್ಗೊಬ್ಬನಿಗೆ ಹುಚ್ಚಿಡ್ತಿದೆ ಅಂತ, ನೀನು ಬಾ ಕುಣಿ, ಇಬ್ರು ಕುಣಿಯೋಣ ಅಂತ. ಇಲ್ಲಿ ನಾ ಬಾಬಾರ ನನ್ನಾಕಿ ಅಂತಂದ್ರೆ ನನ್ನಲ್ಲಿರುವಂತಹ ಉಸಿರಾಟದ ನಿರ್ಗುಣ ಆನಂದ, ಸವಿ ಇಲ್ಲದ ಆನಂದ ಉಸಿರಾಟದ್ದು, ಊಟದ್ದು ಸವಿ ಆನಂದ, ನೀನು ಬಾ ಇಬ್ರು ಕೂತ್ಕೊಳ್ಳಿ ಅಂತ ಒಂದರ್ಥ ಹೇಳ್ಬೋದು. ಆತ್ಮದ ನಂಬಿಕೆ ಇರೋರಿಗೆ ಆತ್ಮದ ಜೊತೆಗೆ ದೇಹವೂ ಸೇರಿದ್ರೆ ಆತ್ಮ ಕುಣಿಯಕ್ಕಾಗಲ್ಲ, ಮಾತಾಡಕ್ಕೆ ಅದಕ್ಕೆ ಬಾಯಿ ಇಲ್ಲ. ನೋಡು, ಜನನ ಆತ್ಮ ಕಾಣೋದಿಲ್ಲ, ದೇಹದ ಮೂಲಕನೇ ವ್ಯಕ್ತಪಡ್ಬೇಕದು. ಅದರಿಂದ ಪ್ರಕೃತಿ ಪುರುಷಂ ಪ್ರಕೃತಿಸ್ಥಂ ಹಿ ಭುಂಕ್ತೆ, ಪ್ರಕೃತಿಯ ಎಲ್ಲ ಗುಣಗಳನ್ನು ಪ್ರಕೃತಿಯೊಳಗಿದ್ದುಕೊಂಡೇ ಕಂಡ್ಕೋತಾನೆ ಅಂತ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದನ್ನ ಇಲ್ಲಿ ಬಾಬಾರ ನನ್ನಾಕಿ ಕುಣಿಯೋಣು ಬಾರ, ಇದು ಮೊದಲನೇ ಪದ್ಯ. ಇಲ್ಲಿ ಕ್ಯಾಕಿ, ಏಕಾಕಿ, ನನ್ನಾಕಿ ಆಡು ಭಾಷೆಯ ಶಬ್ದಗಳು, ಆದ್ರೆ ಅವು ಸೂಚಿಸ್ತಾ ಇರೋದೇನಪ್ಪಾ ಅಂದ್ರೆ ಬದುಕಿನಲ್ಲಿ ಬೆದಕಿ ಕಾರಣ ಹುಡುಕ್ಬೇಡಿ, ಕಾರಣ ಬೇಡ, ನಾವು ಸಂತೋಷವಾಗಿರೋ ಕಾರಣ ಆಗ್ಬೇಕು ಅದಕ್ಕೆ ಅನ್ನುವ ಭಾವ ಈ ಪದ್ಯದಲ್ಲಿ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಇದು ಈ ಪದ್ಯದ ವಿಶೇಷ. ಮುಂದಿನ ಪದ್ಯಕ್ಕೆ ಹೋಗೋಣ. ಕೂಡಿಕಿ ಹೂಡಿಕಿ ಮುಪ್ಪತ್ತ ದೂಡಿಕಿ ಹಣಬಾಕಿ ಹೆಣಬಾಕಿ ಕುಣಿಯೋಣು ಬಾರ. ಇಲ್ಲಿ ನೋಡಿ ಹೇಗಿದೆ, ಕುಣಿಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಕೂಡಿಕಿ ಕೂಡ್ ಹಾಕೋದು, ಜೊತೆಯಾಗೋದು, ಹೂಡಿಕಿ ಅದಕ್ಕೆ ಇನ್ವೆಸ್ಟ್ ಮಾಡೋದು, ಮುಪ್ಪತ್ತ ದೂಡಿಕಿ ಮುಪ್ಪಿನ ಕಡೆಗೆ ದೂಡುತ್ತದು. ನನ್ಗೆ ಕೂಡಿಟ್ಟಿರೋದು ನನ್ ಸುಖ ಬೀಳಕ್ಕಾಗಲ್ಲ. ಹಣ ಬಾಕಿ, ಅಯ್ಯೋ ನಾ ಕೂಡಿಟ್ಟಿದ್ದೀನಿ ಬದುಕಕ್ಕೆ ನಂಗೆ ಆಯುಸ್ಬೇಕು ಅಂತ ಆಯುಸ್ಗೆ ಆಸೆ ಪಡೋದೆಲ್ಲ ಇದೆಯಲ್ಲ, ಹೆಣ ಬಾಕಿ, ಹೆಣವಾಗೋದು ಬಾಕಿ, ಯಾವುದು ಬೇಡ. ಅಂದ್ರೇನು, ನಮಗೆ ಮುಂದೆ ಭವಿಷ್ಯದ ಗೊಂದಲಗಳು ನನ್ನ ಕುಣಿತಕ್ಕೆ ಅಡ್ಡಿಯಾಗೋದು ಬೇಡ, ನನ್ನ ಬದುಕಿನ ಒಂದು ಜಂಜಾಟಗಳು ಕೂಡ ನನ್ನ ಕುಣಿಯೋದಕ್ಕೆ ಅಡ್ಡಿಯಾಗೋದು ಬೇಡ ಅನ್ನೋದನ್ನ ಹೀಗೆ ಹೇಳ್ತಾರೆ. ಏಸೊಂದು ಎಣಿಸಾಟ, ಎಷ್ಟು ಎಣಿಸೋದು, ಎಲ್ಲವನ್ನು ಕೌಂಟ್ ಮಾಡಿದ್ರೆ ಎಷ್ಟು ಸ್ಟೆಪ್ ಇಟ್ಟೆ, ಎಷ್ಟು ಕ್ಯಾಲರಿ ಖರ್ಚಾಯ್ತು, ಏನಿದು, ಖುಷಿಯಲ್ಲಿ ಬರ್ಬೇಕಾದ್ರಲ್ಲಿ ವಾಯುವಿಹಾರ ಹೆಂಗಾಗುತ್ತದು. ಏಸೊಂದು ಎಣಿಸಾಟ ಕಾಸಿನ ಕುಣಿಸಾಟ, ಸಾಕಾಯ್ತು ಸೆಣಸಾಟ ಕುಣಿಯೋಣು ಬಾರ. ಅದ್ ಮಾಡಿದೀವಿ, ಸಾಕಷ್ಟು ಮಾಡಿದೀವಿ. ಕಾರಣಗಳು ಹುಡುಕೊಳ್ಳೋದು, ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅನ್ನೋದು, ಮದ್ವೆ ಆದ್ರೆ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅನ್ನೋದು, ಅವ್ರಿಗೆ ಆಕ್ಸಿಡೆಂಟ್ ಆದ್ರೆ ವಿಶ್ ಯು ಕ್ವಿಕ್ ರಿಕವರಿ ಅನ್ನೋದು. ಈ ಯಾವ ಮಾತುಗೂ ಅರ್ಥವೂ ಇಲ್ಲ, ತಾತ್ಪರ್ಯವೂ ಇಲ್ಲ. ಹೆಬಿಚುವಲ್ ಆಗಿ ಆಡ್ತಿದ್ದೀವಿ. ನಮ್ ಬದುಕೆಲ್ಲ ಹೆಬಿಚುವಲ್ ಆಗಿದೆ ಹೊರತು ಸಹಜ ಆನಂದಕ್ಕೆ ಈ ಹ್ಯಾಬಿಟ್ಸೇ ಅಡ್ಡಿಯಾಗಿದೆ. ಆದ್ರೆ ಹ್ಯಾಬಿಟ್ಸ್ ಬಿಡೋದು ಅಷ್ಟು ಸುಲಭ ಅಲ್ಲ. ಹ್ಯಾಬಿಟ್ ನಲ್ಲಿ ಹೆಚ್ಚು ಬಿಟ್ರೆ ಎ ಬಿಟ್ ರಿಮೈನ್ಸ್, ಎ ಬಿಟ್ರೆ ಬಿಟ್ ರಿಮೈನ್ಸ್, ಬಿ ಬಿಟ್ರು ಇಟ್ ರಿಮೈನ್ಸ್. ಅದಕ್ಕೆ ನಮ್ಗೆ ಸಹಜ ಆನಂದ ಗೊತ್ತಾಗಿಲ್ಲ ಅನ್ನೋದನ್ನ ಎಷ್ಟು ಸಹಜವಾಗಿ ಎರಡು ಪದ್ಯದಲ್ಲಿ ಹೇಳ್ಬಿಟ್ರು ನೋಡಿ. ಕೂಡಿಕಿ ಹೂಡಿಕಿ ಮುಪ್ಪತ್ತ ದೂಡಿಕಿ, ಮುಪ್ಪತ್ತ ಮುಪ್ಪಿನ ಕಡೆಗೆ, ದೂಡಿಕಿ ಹಣಬಾಕಿ ಹೆಣಬಾಕಿ ಕುಣಿಯೋಣು ಬಾರ. ಏಸೊಂದು ಎಣಿಸಾಟ ಕಾಸಿನ ಕುಣಿಸಾಟ, ಸಾಕಾತು ಸೆಣಸಾಟ. ಆ ಕಾಸು ಯಾಕೆ ನಾನು ಕುಣಿಸ್ಬೇಕು, ನನ್ನ ಸಹಜ ಸಂತೋಷದಲ್ಲಿ ನಾನು ಕುಣಿಸ್ತೀನಿ ಅಂತ. ಮೂರನೇ ಪದ್ಯ, ಕೀಸರು ಬ್ಯಾಸರು ಇಟ್ಟರು ನಿಟ್ಟುಸಿರು ಕುಣಿತಾನ ಆಸರು ಕುಣಿಯೋಣು ಬಾರ. ಕೀಸರು ಮುಜುಗರ, ಬೇಸರು ಬೇಸರ ಬೇಜಾರು, ಇಟ್ಟರು ನಿಟ್ಟುಸಿರು, ಅದಕ್ಕೆಲ್ಲ ನಿಟ್ಟುಸಿರಿಟ್ಟರು ಕೂಡ ಕುಣಿತನಕ ಆಸರು. ಆ ಕುಣಿತವೇನೆ ನನಗೆ ಆಸರು ಅಂದ್ರೆ, ಈ ಆಸರಿಗೆ ಏನಾದ್ರು ಬೇಕಾ ಅಂತ ಕೇಳ್ತಾರೆ, ಬಾಯಾರಿಕೆ ಕೇಳ್ಕೊಳ್ಳೋದಕ್ಕೆ. ಈ ಕುಣಿತಾನೇ ಅದಕ್ಕೆ ಆಸರ. ಅದರಿಂದ ಈ ಬೇಸರ ಗೀಸರ ಇದೆ ಅಂತ ಇಲ್ಲ, ಅದನ್ನ ಹೋಗಿಸ್ಕೊಳಕ್ ಹೋಗ್ಬೇಡ. ಡೋಂಟ್ ಇರೇಸ್ ಯುವರ್ ವರೀಸ್, ಲೆಟ್ ಇಟ್ ಬಿ ದೇರ್. ಕುಣಿತ ಕೀಸರು ಬ್ಯಾಸರು ಇಟ್ಟರು ನಿಟ್ಟುಸಿ ಬಿಟ್ಟು ಹೋಗ್ಬಿಡುತ್ತೋ, ಎಲ್ಲರ ಹತ್ರ ಹೇಳ್ಕೊಂಡು ಹೋಗ್ಬಿಡುತ್ತೋ ನಿನ್ ಬೇಸರ, ಹೋಗೋದಿಲ್ಲ, ಇರ್ಲಿ ಬಿಡು, ಅದ್ರ ಪಾಡಿಗೆ ಅದಿರ್ಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಕುಣಿಯೋಣು ಬಾರ, ಕುಣಿತವೇ ಅದಕ್ಕೆ ಪರಿಹಾರ. ನಿರ್ನಿಮಿತ್ತ ಆನಂದವೇ ನಿಮಿತ್ತ ದುಃಖ ಮತ್ತು ಸುಖದಿಂದ ಹೊರಗೆ ಬರೋದಕ್ಕೆ ಒಂದು ದಾರಿ. ಮುಂದಕ್ಕೆ ಹರಿದರು ನೆತ್ತರು, ರಕ್ತ ಹರಿದು ಹೋಗ್ಬಿಡ್ಲಿ. ಉಳ್ಳವರು ಸತ್ತರು, ಉಳ್ಳವರು ಸತ್ತರು ಅಂತ ಯಾಕೆ ಬರೆದ್ರು ಅಂದ್ರೆ ಈ ಚಿಂತೆ ಎಲ್ಲ ಉಳ್ಳವರು ಅಂತ ಒಂದರ್ಥ. ಶ್ರೀಮಂತರು ಅಷ್ಟೇ, ದುಡ್ಡಿದೆ, ಹ್ಯಾಕ್ ಖರ್ಚು ಮಾಡ್ಲಿ, ಖರ್ಚು ಮಾಡೋದೊಂದು ಸಮಸ್ಯೆ, ಕೂಡಿಡೋದೊಂದು ಸಮಸ್ಯೆ, ಎಲ್ಲವೂ ಸಮಸ್ಯೆನೆ. ಹರಿದರು ನೆತ್ತರು, ಉಳ್ಳವರು ಸತ್ತರು, ಒಳ್ಳೆಯವರು ಹೊತ್ತರು. ಅವ್ರು ಯಾರೋ ಸತ್ರು, ಯಾರೋ ಒದ್ದಾಡಿದ್ರು, ಇವ್ರು ಹೇಳ್ತಾ ಕೂತ್ಕೋತಾರೆ. ಹಾಗಾಗಿ ಒಳ್ಳೆಯವರಿಗೂ ಸಿಕ್ಲಿಲ್ಲ, ಉಳ್ಳವರಿಗೂ ಸಿಕ್ಲಿಲ್ಲ. ಕೊಲೆ ಮಾಡಿ ಎಲ್ಲ ಗೆದ್ರು ಸಿಕ್ಕೋದಿಲ್ಲ, ಪ್ರಪಂಚ ಗೆದ್ದು ಬಿಟ್ರು ಸಿಕ್ಕೋದಿಲ್ಲ.
ಅನ್ನೋದನ್ನ ಈ ಕುಣಿತ ಅದ್ಯಾವುದಕ್ಕೂ ಸಂಬಂಧಪಟ್ಟಿದ್ದಲ್ಲ ಅನ್ನಕ್ಕೆ, ಹರಿದರು ನೆತ್ತರು ಉಳ್ಳವರು ಸತ್ತರು ಒಳ್ಳೆಯವರು ಒತ್ತರು. ನೀವು ಒಳ್ಳೆಯವರಾದ್ರೂ ಕಷ್ಟ, ಎಲ್ರಿಗೂ ಒಳ್ತಾ ಕೂತ್ಕೊಂಡು ನೀನು ಸಂತೋಷವಾಗಿರೋದಂಥದ್ದು. ದಿನಸಾಗರಗಳವ್ರು ಯಾರು ಅಂತ ಗಾದೆನೇ ಇದೆ. ತೀರದ ತೋರದ ಹಾಳು ಸಂಸಾರದ 4ನೇ ಪದ್ಯ. ತೀರದ ಎಲ್ಲಿಗೂ ಮುಗಿಯೋದಿಲ್ಲ. ಈ ಸಂತೋಷ ದುಃಖದ ಕಣ್ಣು ಮುಚ್ಚಾಲೆ ಮುಗಿಯೋದೇ ಇಲ್ಲ. ತೋರದ ಹೋಗ್ಲಿ ಅದು ಯಾಕೆ ಹೀಗೆ ಅಂತ ನಮ್ಗೆ ತತ್ವ ಹೊಳೆಯುತ್ತೋ, ಆ ತತ್ವ ಹೊಳೆಯೋ ತನಕ ಸುಮ್ಮನೆ ಕೂತಿರೋಣವಾ? ತೋರದ ಹಾಳು ಸಂಸಾರದ, ನೋಡಿ ಹಾಳು ಸಂಸಾರ ಅದ, ಆ ಸಂಸಾರ ಇದ್ದೇ ಇರುತ್ತೆ, ಅದು ಹೋಗೋದಿಲ್ಲ ಅಂತಲೂ ಒಂದರ್ಥ. ಹಾಳು ಸಂಸಾರದ, ಈ ಸಂಸಾರದ ಮುಗಿಯೋದಿಲ್ಲ, ಆಗೋದಿಲ್ಲ. ಮೀರದ ಭಾರದ ಕುಣಿಯೋಣ ಭಾರ, ಅದು ಮೀರದ ಭಾರ, ಅದು ಹೊತ್ಕೊಂಡಿದ್ರೆ ನೀವು ಕುಣಿಯಕ್ಕಾಗಲ್ಲ. ಯಾರು ಡ್ಯಾನ್ಸ್ ಮಾಡೋರ್ಗೆ ತಲೆ ಮೇಲೆ ಒಂದು ಕಲ್ಚಪ್ಡಿ ಹಾಕ್ಬಿಟ್ರೆ, ಕಲ್ಚಪ್ಡಿ ಹೊತ್ಕೊಂಡು ಡ್ಯಾನ್ಸ್ ಮಾಡೋದ್ರೆ ಮಾಡಕ್ಕಾಗತ್ತಾ? ಕಾಲ್ ಕೆಳಗೆ ಏನಾದ್ರು ಇಟ್ಕೊಂಡು ಡ್ಯಾನ್ಸ್ ಮಾಡ್ಬೋದು, ತಲೆ ಮೇಲೆ ಹೊತ್ಕೊಂಡು ಹೆಂಗ್ರಿ ಡ್ಯಾನ್ಸ್ ಮಾಡೋದು? ಮಾಡಕ್ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಏನಾದ್ರು ಅವ್ರು ಏನ್ ಹೇಳ್ತಾರೆ, ತೀರದ ತೋರದ ಹಾಳು ಸಂಸಾರದ ಮೀರದ ಭಾರದ, ಇರ್ಲಿ ಭಾರ ಪಕ್ಕಕ್ಕೆ ಇಟ್ಬಿಡೋಣ, ಕುಣಿಯೋಣ. ಕುಣಿಬೇಕಾದ್ರೆ ಆ ಭಾರನ್ ಪಕ್ಕಕ್ಕೆ ಇಡಬೇಕು ಅಂತ ಸೂಚನೆ ಕೊಟ್ರು. ಮುಂದಕ್ಕೆ ಬಿಸಿ ದುಃಖ ದರಿವ್ಯಾಕ, ಬಿಸಿ ದುಃಖ ದರಿವ್ಯಾಕ ಹಸಿ ಸುಖದ ಪರಿವ್ಯಾಕ. ಬಿಸಿ ದುಃಖದ ಅರಿವು, ದುಃಖನೂ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಹಸಿ ಸುಖನೂ ಬೇಡ. ಹುಸಿ ಸುಖ ನೋಡಿ, ಹಸಿ ಇನ್ಲಿಲ್ಲ ಹುಸಿ ಅಂದ್ರು. ಬಿಸಿ ದುಃಖ ನಮ್ಮನ್ನು ಬಿಸಿ ಮಾಡ್ಬಿಡುತ್ತೆ. ಹುಸಿ ಸುಖದ ಪರಿವ್ಯಾಕ ನಕ್ಕಸೂನು ಬೇಕಾ ಕುಣಿಯೋಣು ಬಾರ. ನಗ್ತಾ ಇರೋದು ಬೇಕು, ಈ ದುಃಖನೂ ಬೇಡ, ದುಃಖ ಇರ್ಲಿ, ಅದನ್ನೇನ್ ಸಾಯಿಸೋದು ಬೇಡ, ಬೇಕಾ ಕುಣಿಯೋಣು ಬಾರ. ಮುಂದಕ್ಕೆ ತಿಣಿಕಿ ಇಣಕಿಣಿಕಿ, ನಾ ತಿಣುಕ್ತಿದ್ದೀನಿ, ನಂಗೆ ಯಾಕೋ ಸಂತೋಷ ಆಗ್ಲಿ ಅಂತ ಇಣುಕ್ತಿ. ಅಲ್ಲೇನ್ ಸಿಗುತ್ತೆ ಇಲ್ಲೇನ್ ಸಿಗುತ್ತೆ? ಕನಕದಾಸರು ಬರ್ದಿದ್ದಾರಲ್ಲ, ಏನದು? ಗಂಕು ಬಾಲದ ನಾಯಕರೇ ನೀವೇನೂಟವ ಮಾಡಿದಿರಿ, ಕಣುಕ ಕುಟ್ಟುವ ಅಲ್ಲಿಗೆ ಹೋಗಿ ಇಣಕಿ ಇಣಕಿ ನೋಡುವಿರಿ, ಕಣಿಕ ಕುಟ್ಟೋ ಒನಕೆಲಿ ಬಡಿದರೆ ಕೈಕುಯಿ ರಾಗವ ಹಾಡುವಿರಿ. ಹುಗ್ಗಿ ಮಾಡುವ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ, ಹುಗ್ಗಿ ಮಾಡುವ ಸೌಟಲ್ಲಿ ಬೆಳೆದರೆ ಕೈಕುಯಿ ರಾಗವ ಹಾಡುವಿರಿ. ಹಿರೇ ಬೀದಿಯಲ್ಲಿ ಓಡುವಿರಿ, ಕರೇ ಬೂದಿಯಲ್ಲಿ ಹೊರಳುವಿರಿ. ಇಷ್ಟೇ. ಇಲ್ಲ ಮೆರಿತೀವಿ, ಇಲ್ಲ ಮುರಿತೀವಿ, ಮುಗ್ಗರಿಸ್ತೀವಿ, ಎರಡೇ ನಮಗೆ ಗೊತ್ತಿರೋದು. ಹಿರೇ ಬೀದಿಯಲ್ಲಿ ಓಡುವಿರಿ, ಕರೇ ಬೀದಿಯಲ್ಲಿ ಹೊರಳುವಿರಿ, ಪುರಂದರ ವಿಠಲನ ಮರೆತು ಸದಾ ನೀವು ಚರಿಸುವಿರಿ. ಪುರಂದರ ವಿಠಲನ ಮರೆತು ಬಿಟ್ಟು ನೀವು ಹೀಗೆ ಚರಿಸ್ತಾ ಇದ್ದೀರಿ ಅನ್ನುವಂಥ ಮಾತನ್ನ ಹೇಳ್ತಾರಲ್ಲ, ಅದನ್ನ ಇವರು ತಿಳಿಕಿಣಕಿ ಇಣಕಿಣಕಿ ಒಳಗೊರಗ ಹಣಕಿಣಕಿ ಸಾಕಾಯ್ತು ಸುಳ್ಳಿಣಿಕಿ. ಈಗೆಲ್ಲ ಬರೀ ಕಷ್ಟೂ ಸುಳ್ಳು, ಸುಖೂ ಸುಳ್ಳು, ಬದುಕೆ ಸುಳ್ಳು. ಈ ಸುಳ್ಳಿನ ಎಣಿಕೆ ಸಾಕಾಯ್ತು, ಕುಣಿಯೋಣು ಬಾರ. ಈ ಬದುಕು ಬರೀ ಭ್ರಮಿ, ಈ ಬದುಕು ಅನ್ನೋದೇ ಒಂದು ಭ್ರಮೆ. ತಿಕ್ಕಿದಿಮಿ ತಿಕ್ಕಿದಿಮಿ ಗಿಮಿ ಗಿಮಿ ಹಾಗೊಮ್ಮಿ ಹೀಗೊಮ್ಮಿ ಕುಣಿಯೋಣು ಬಾರ. ತಕದಿಮಿ ಅಥವಾ ತಿಕ್ಕಿದಿಮಿ ಹೇಗ್ ಬೇಕಾದ್ರು ಹೇಳಿ, ಹಾಗೊಮ್ಮೆ ಹೀಗೊಮ್ಮೆ ಕುಣಿಯೋಣ ಬಾರ. ಇಲ್ಲಿ ತಿಕ್ಕಿದಿಮಿ ಅಂದ್ರು. ಈ ಬೇಂದ್ರೆಯವರು ಅನುಕರಣ ಶಬ್ದವನ್ನ ತುಂಬಾ ಚೆನ್ನಾಗಿ ಬಳಸ್ತಾರೆ ಅಲ್ವಾ? ನಿನ್ನ ಮನನದಿಂದ ತನನ ಎನ್ನುತ್ತಿದೆ ಅಂತಾರೆ, ಅಂದ್ರೆ ಹಾಡು ಹೇಳ್ತೀನಿ ಅಂತ ಹೇಳಲ್ಲ ಅವರು. ಈ ಅನುಕರಣ ಶಬ್ದವನ್ನ ಬಳಸೋದ್ರಲ್ಲಿ ಪರಿಣಿತಿ ಇವ್ರಿಗಿದೆ. ಯಾರಿಗೆ ಬೇರೆಯವರು ಬಳಸಿಲ್ಲ ಅಂತಲ್ಲ, ಬೇರೆಯವರು ಬೇಕಾದಷ್ಟು ಸರಿ ಬಳಸ್ತಾರೆ. ಆದ್ರೆ ಇವರಷ್ಟು ಧಾರಾಳವಾಗಿ ಬಳಸಿರೋ ಕವಿ ಕನ್ನಡದಲ್ಲಿ ಇನ್ನೊಬ್ರಿಲ್ಲ. ಇವ್ರಿಗೆ ಅವ್ರು ಖುಷಿ ಕಮ್ಮಿ ಆಗ್ಬಾರ್ದು, ನಾನು ಇಷ್ಟಿಷ್ಟು ಉದ್ದ ಪದಗಳು ಬರೆದ್ರು. ಪ್ರಾಸ ಇರಬೇಕು, ಕುಣಿತಕ್ಕೆ ಪ್ರಾಸ ಬೇಕಲ್ಲ, ಅರ್ಥಕ್ಕಿನ್ನ ಪ್ರಾಸ ಮುಖ್ಯ. ಹಾಗಾಗಿ ಇದರಲ್ಲಿ ಅರ್ಥ, ಒಂದೊಂದು ಪದಕ್ಕೂ ಅರ್ಥ ಇಲ್ಲ. ತಿಕ್ಕಿದಿಮಿ ಅಂದ್ರೆ ಏನ್ ಅರ್ಥ ಹೇಳೋದು? ಹಾಗೊಮ್ಮಿ ಹೀಗೊಮ್ಮಿ ಕುಣಿಯೋಣು ಬಾರ. ನಾವು ಮೈಯೆಲ್ಲ ಸಡ್ಲ ಮಾಡ್ಬಿಡೋಣ, ಗಾಳಿ ಬೀಸ್ಲಿ, ಆ ಗಾಳಿ ಬೀಸಿಗೆ ನಾವು ಕುಣಿಯೋಣ, ಎಳೆ ಗಿಡದ ಎಲೆ ಕುಣಿದಾಗ ಕುಣಿಯೋಣ ಅಷ್ಟೇ. ಮುಂದಕ್ಕೆ ಅಂತಿರಲಿ ಇಂತಿರಲಿ ನಿಂತಲ್ಲಿ ನಿಂತಿರಲಿ. ನೋಡಿ ಹೇಗೆ ಹೇಳ್ತಾರೆ ಪದಗಳು, ನೋಡಿ ಹೆಂಗಿದೆ. ಅಂತಿರಲಿ, ಹಾಗಿರ್ಲಿ, ಹೀಗಿರ್ಲಿ, ಮುಂದಕ್ಕೆ ಪ್ರಗತಿನೇ ಆಗ್ಲಿಲ್ಲ. ಏನ್ ಪ್ರಗತಿ? ಪ್ರಗತಿ ಏನಕ್ಕೂ ಬೇಕಾಗಿಲ್ಲ. ಅಂತಿರಲಿ ಇಂತಿರಲಿ ನಿಂತಲ್ಲಿ ನಿಂತಿರಲಿ, ಸಂತೆಯ ಚಿಂತಿರಲಿ. ಜೀವನನೇ ಒಂದ್ ಸಂತೆ, ನಾವೆಲ್ಲ ಮುಂಚೆಯಿಂದನೂ ಹೇಳ್ಕೊಂಡ್ ಬಂದಿದ್ದೀವಿ. ಗದ್ದಲ, ವ್ಯಾಪಾರದ ಗದ್ದಲ. ಅಂತೂ ಇರ್ಲಿ, ಇಂತೂ ಇರ್ಲಿ, ಸಂತೆ ಚಿಂತೆ ಇರ್ಲಿ, ಅದು ನಾನ್ ಬೇಡ ಅನ್ನಲ್ಲ. ಆದ್ರೆ ಕುಣಿಯೋದಕ್ಕೆ ಅದು ಅಡ್ಡಿ ಮಾಡಬಾರ್ದು. ನನ್ ಪಡೆಗೆ ನಾನು ಕುಣಿಬೇಕು. ಈಗ ನನ್ಗೆ ಮನೇದೇನೋ ತಾಪದೇನೋ ತಂಗಿ ನಾಳೆ ಆಸ್ಪತ್ರೆಗೆ ಡಿಸ್ಚಾರ್ಜ್ ಆಗ್ತಾಳೆ, ನಾನು ಇವತ್ತು ಮಾತಾಡಕ್ಕಾಗುತ್ತಿತ್ತ? ಅದರಿಂದ ನಾನು ಇವತ್ತು ಉಪನ್ಯಾಸ ನಾನು ಮುಂದೂಡೋಕೆ ಇಷ್ಟಪಡ್ಲಿಲ್ಲ. ಯಾಕೆಂದ್ರೆ ಇಟ್ಸ್ ಎ ಡೆಮಾನ್ಸ್ಟ್ರೇಷನ್ ಆಗ್ತದೆ. ಅಂದ್ರೆ ನಂಗೆ ದುಃಖ ಇಲ್ಲ ಅಂತಲ್ಲ. ಅಂತಿರಲಿ ಇಂತಿರಲಿ, ಏನು ನಿಂತಲ್ಲಿ ನಿಂತಿರಲಿ, ಸಂತೆಯ ಚಿಂತಿರಲಿ, ಕುಣಿಯೋಣು ಬಾರ. ಒಳಗೆ ಹೊರಳಿಸಿ. ನೋಡಿ, ನಮ್ಗೆ
ಅಂತರಂಗದ ಆನಂದ ಯಾಕೆ ಸಿಕ್ಕಲ್ಲ ಅಂದ್ರೆ ನಮ್ಮ ಕಣ್ಣೆಲ್ಲ ಹೊರಗಡೆಗೇನೆ ಇದೆ. ಅಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ. ಅದೇ ಹಿಂದಿನ ಪದ್ಯದಲ್ಲಿ ಇತ್ತಲ್ಲ ಹಾಗೆ, ಒಳಗೆ ಹೊರಳಿಸಿ ಎದೆ ಮುಗುಳ ನರಳಿಸಿ, ಹೃದಯದ ಮೊಗ್ಗನ್ನು ಅರಳಿಸಿ ಹೂ ನೀರನ್ನು ಉರುಳಿಸಿ ಕುಣಿಯೋಣು ಬಾರ. ಹೂ ನೀರನ್ನು ಉರುಳಿಸಿ ನಾವು ಕುಣಿಯೋಣ ಬಾ ಅಂತ ಹೇಳುವ 6ನೇ ಪದ್ಯದಲ್ಲೂ ಕೂಡ ಏನ್ ಹೇಳ್ತಾ, ಯಾರ ಪದ್ಯವೂ ಒಂದನ್ನೇ ಹೇಳ್ತಾ ಇದೆ. ಏನಂದ್ರೆ ಪ್ರಪಂಚದ ಆಗು ಹೋಗುಗಳನ್ನ ತುಂಬಾ 24 ಗಂಟೆ 24x7 ಚಿಂತೆ ಮಾಡೋದು ಬೇಡ. ಸ್ವಲ್ಪ ಹೊತ್ತಾರೋ ಭಾರ ಪಕ್ಕಕ್ಕಿಟ್ಟು ಕುಣಿಯೋಣ ಬಾರ. ಮುಂದಕ್ಕೆ 7ನೇ ಪದ್ಯ, ನಾನಲ್ಲ ನೀನಲ್ಲ ನನ್ನಲ್ಲಿ ನೀನಿಲ್ಲ. ನಾನು ಅಲ್ಲ ನೀನು ಅಲ್ಲ, ನಮ್ಮಿಬ್ಬರಲ್ಲಿ ನೀನಿಲ್ಲ. ನಾನು ನನ್ನೊಳಗೆ ನೀನಿಲ್ಲ, ನಿನ್ನೊಳಗೆ ನಾನಿಲ್ಲ, ನಾವೆಲ್ಲ ಫೈನೈಟ್. ಲೆಟ್ ಅಸ್ ಥಿಂಕ್ ಆಫ್ ಎಂಜಾಯಿಂಗ್ ಎ ಇನ್ಫೈನೈಟ್. ಅದರಿಂದ ನಾನಲ್ಲ ನೀನಲ್ಲ ನನ್ನಲ್ಲಿ ನೀನಿಲ್ಲ, ಸಾವಿಲ್ಲ ನೋವಿಲ್ಲ ಕುಣಿಯೋಣು ಬಾರ. ನಾವು ಅದಕ್ಕೆ ಎರಡಕ್ಕೆ ತುಂಬಾ ಚಿಂತೆ ಮಾಡೋದು. ಬರೋಕ್ ಮುಂಚೆನೆ ಸಾವು ಯೋಚನೆ ಮಾಡ್ತೀವಿ, ಬರೋಕ್ ಮುಂಚೆನೆ ನೋವು ಯೋಚನೆ ಮಾಡ್ತೀವಿ. ಅದು ಮಾಡಿದ್ರೆ ಕುಣಿಯಕ್ಕಾಗಲ್ಲ. ಇದ್ದದ್ದು ಮರೆಯೋಣ. ಏನ್ ಯಾವಾಗ್ಲೂ ರಿಯಾಲಿಟಿನೇ ಆನಂದ ಪಡ್ಬೇಕಾ? ಲಾಜಿಕಲ್ ಆದ್ದೇ ಆನಂದ ಪಡ್ಬೇಕಾ? ಇಲ್ಲದ್ದು ತೆರೆಯೋಣ, ಹಾಲ್ಜೇನು ಸುರಿಯೋಣ ಕುಣಿಯೋಣು ಬಾರ. ಕಲ್ಪನೆಯಲ್ಲೇ ಖುಷಿ ಪಡೋಣ. ಅದೇನು ವಾಸ್ತವದಲ್ಲೇ ಇರ್ಬೇಕು ಅಂತ? ಏನು ವಾಸ್ತವ? ವಾಸ್ತವ ಯಾವಾಗ್ಲೂ ಮುಂದಕ್ಕೆ ಹೋಗೋದೇ ಇಲ್ಲ ಕಲ್ಪನೆ ಬಿಟ್ಟು. ಐನ್ಸ್ಟೈನ್ ಅಂತ ವಿಜ್ಞಾನಿ, ತರ್ಕವನ್ನೇ ಆಧರಿಸಿದ ವಿಜ್ಞಾನ ಅಧ್ಯಯನ ಮಾಡಿದ ವಿಜ್ಞಾನಿ ಏನ್ ಹೇಳ್ತಾನೆ? ಇಮ್ಯಾಜಿನೇಷನ್ ಈಸ್ ಮೋರ್ ಫಂಡಮೆಂಟಲ್ ದ್ಯಾನ್ ರೀಸನ್. ಇಮ್ಯಾಜಿನೇಷನ್ ಸೈನ್ಸ್ಗೂ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಕಲ್ಪನೆಯನ್ನ ನಾವು ತರ್ಕದ ಕತ್ತಿಯಲ್ಲಿ ಕತ್ತರಿಸ್ಬಿಟ್ಟಿದೀವಿ, ಅದಕ್ಕೆ ಬದುಕಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಇದ್ದದ್ದು ಮರೆಯೋಣ, ಇಲ್ಲದ್ದು ತೆರೆಯೋಣ, ಹಾಲ್ಜೇನು ಸುರಿಯೋಣ ಕುಣಿಯೋಣು ಬಾರ. ಕೋಲ್ ಯಾಕ? ಕೋಲಾಟ ಕುಣಿಬೇಕಾದ್ರೆ ಕೋಲ್ ಬೇಕು. ಯಾಕೆ? ಹೊರಗಡೆ ಕೋಲು ತಾಳ ಹೇಳ್ತಿರ್ಬೇಕು, ನಮ್ಮ ಬೇರೆ ಎಲ್ಲ ಕುಣಿಯೋರ್ಗು ಎಚ್ಚರಿಕೆ ಕೊಡ್ಬೇಕು. ನಾನು ನೀನು ಕುಣಿಯ ಕೋಲ್ ಯಾಕೆ ಬೇಕು? ಕೋಲ್ ಯಾಕ? ಸಾಲ್ ಯಾಕ? ಇದು ನೋಡಿ, ಸಾಲ್ ಯಾಕೆ ಅನ್ನೋದು ಹೇಗಿದೆ. ಸಾಲಾಗಿ ಒಂದಾಗತ್ಲು ಒಂದ್ ಬರ್ಬೇಕು, ಶಿಸ್ತಾಗಿ ಬರ್ಬೇಕು. ನಮ್ಮ ಪ್ರಕಾರ ಡಿಸಿಪ್ಲಿನ್ ನೋ ಅಂತ ಒಂದರ್ಥ. ಶಾಲೆ ಅಂದ್ರೆ ಶಾಲೆಯಲ್ಲಿ ಕಲಿಸ್ತಾರ ಇದನ್ನ? ನಾನು ಸಹಜವಾಗಿ ಆನಂದ ಪಡೋದನ್ನ ಯಾವ ಶಾಲೆಯೂ ಕಲಿಸೋದಿಲ್ಲ. ಜೋಕ್ ಓದ್ಬಿಟ್ಟು ನಗೋದ್ ಕಲಿಸ್ತಾರೆ, ಜೋಕ್ ಕೇಳ್ಬಿಟ್ಟು ನಗೋದ್ ಕಲಿಸ್ತಾರೆ. ಯಾರೋ ಸಂತೋಷ ಸಮಾರಂಭ ಮಾಡಿದ್ರೆ ನಾವು ಕೃತಕವಾಗಿ ಮುಗುಳ್ನಕ್ಕು ವಿಶ್ ಯು ಬೆಸ್ಟ್ ಲಕ್ ಅಂತ ಹೇಳಿ ಗಿಫ್ಟ್ ಕೊಟ್ಟು ಬರೋದು ಕಲ್ತ್ಕೊಂಡಿದೀವಿ ನಾವು. ಕೋಲ್ ಯಾಕ? ಸಾಲ್ ಯಾಕ? ಕಲಿಕೆ ಯಾಕ? ಕಾಲ್ ಯಾಕ? ಈ ಕಲಿಕೆಗೆ ಯಾಕೆ ಕಾಲ ಹಾಳು ಮಾಡ್ಬೇಕು? ಕಲಿತಾ ಹೋದ್ರೆ ಮಾಡ್ತಾ ಇರಿ, ಓದ್ತಾ ಇರಿ ಪಂಡಿತರಾಗಿ. ಅದು ಕುಣಿಯಕ್ಕೆ ನಿಮಗೆ ಟೈಮ್ ಇಲ್ಲ. ಕೋಲ್ ಯಾಕ? ಸಾಲ್ ಯಾಕ? ಕಲಿಕೆಯ ಕಾಲ್ ಯಾಕ? ಇದು ಕಲಿಕೆಯ ಕಾಲ, ಇಲ್ಲಿ ನಗ್ಕೂಡ್ದು. ರಾಜರತ್ನಂ ಅವರು, ನಮ್ಮ ಗುರುಗಳು, ಫೋರ್ಟ್ ಹೈಸ್ಕೂಲ್ ಹತ್ರ ಹುಡುಗರನ್ನೆಲ್ಲ ಕೂಡಿಸ್ಕೊಂಡು ಕತೆ ಹೇಳೋದಂತೆ. ಕತೆ ಹೇಳಿದ್ರೆ ಇವರು ತಮಾಷೆಯಾಗಿ ಹೇಳೋದು. ಎಲ್ಲ ಹುಡುಗರು ನಕ್ಕರು, ಒಬ್ಬ ಹುಡುಗ ನಗ್ತಿರ್ಲಿಲ್ವಂತೆ. ಆಮೇಲೆ ಬೇಂದ್ರೆ, ಯಾಕೆ ರಾಜರತ್ನಂ ಅವರು ಯಾಕೋ ನೀನ್ ನಗ್ಲಿಲ್ಲ ಅಂದ್ರೆ ಅವನು ಸುಮ್ಮನಿದ್ನಂತೆ. ಏನಂತ ಹೇಳ್ತಾನೆ? ಅದಕ್ಕೆ ಇವ್ರೇನೆ, ನಿಮ್ ಸರ್ರು ನಕ್ರು ಹಲ್ಲು ದುರ್ಸ್ಬಿಡ್ತೀನಿ ನೋಡು ಅಂತ ಜೋಕ್ ಹೇಳಿದಾಗಲೂ ಹೇಳ್ತಾರಲ್ವೇನೋ ಅಂದ್ರಂತೆ ಬೇಂದ್ರೆ, ರಾಜರತ್ನಂ. ಆ ಹುಡುಗ ಅವಾಗ ನಕ್ಬಿಟ್ನಂತೆ. ಹೌದು, ನಮ್ಗೆ ನಗೋದನ್ ಕೊಂದ್ ಹಾಕ್ದವ್ರೆ ನಮ್ಮ ಮೇಷ್ಟ್ರು ಅಂತ. ಕೋಲ್ ಯಾಕ? ಸಾಲ್ ಯಾಕ? ಕಲಿಕೆಯ ಕಾಲ್ ಯಾಕ? ಹಿಗ್ಗಿಲೆ ನಡಿ ಸಾಕ. ಹಿಗ್ಗಿದೆ ನೀನ್ ನಡಿಯಕ್ ನಿನ್ ಕಾಲಿದೆ ಸಾಕು. ಎರಡೇ ಬೇಕಾದ್ದು, ಮನಸ್ಥಿತಿ ದೇಹ ಸ್ಥಿತಿ ಎರಡೇ ತಾನೆ. ಹಿಗ್ಗಿಲೆ ನಡಿ ಸಾಕ ಕುಳಿಯೋನು ಬಾಳ. ಈ ನೋಡಿ, ಉಸಿರಾಟದಲ್ಲಿ ಬಂತಿರ್ಗ ಗಾಳಿ ಏನು, ತೀರ್ ಯಾವು? ಗಾಳಿ ಅದು ಮಹಾಪ್ರಾಣ ಹಾಕಿದ್ದಾರೆ. ಗಾಳಿ ಏನು, ತೀರ ಯಾವು? ಗಾಳಿ ಇಲ್ವಾ? ಉಸಿರಾಡ್ತಿಲ್ವಾ ನೀನು? ಉಸಿರಾಡೋದನ್ನೇ ಸಂತೋಷ ಪಡು. ನಮ್ಮ ಹಾಗೆ ಆದ್ಯಾವು? ಆ ಗಾಳಿ ನಾವು ನಿಟ್ಟುಸಿರು ಬಿಟ್ರೆ ಅದು ನಿಟ್ಟುಸಿರಾಗ್ಬಿಡುತ್ತೆ. ಆ ಗಾಳಿಯನ್ನ ಆನಂದವಾಗಿಸ್ಕೊಳ್ಳೋಣ. ಗಾಳಿ ಏನು, ತೀರ್ ಯಾವು? ನಮ್ಮ ಹಂಗ ಆಡ್ಯಾವು? ಈ ಕುಣಿತ ಬೇಡಿ ಯಾವು ಕುಣಿಯೋಣು ಬಾರ. ಅವು ನಿನ್ಗೆ ಗಾಳಿ ಉಸಿರಾಗಿ ನೀನ್ ಬದುಕಿಸಿದೀನಿ, ಸಂತೋಷವಾಗಿರು. ನೀ ಹುಟ್ಟಿ ಎಷ್ಟು ದಿವಸ ಇರ್ತೀಯೋ ಗೊತ್ತಿಲ್ಲ, ಇರೋ 8 ದಿವಸ ಸ್ವಲ್ಪ ನಗ್ತಾ ಇರಯ್ಯ ಅಂತ ಅದು ಹೇಳ್ತಿದೆ. ನಾವು ಕಿವುಡ್ರಾಗಿ ಕೂತಿದೀವಿ. ಗಾಳಿ ಏನು, ತೀರ್ ಯಾವು? ನಮ್ಮ ಹಂಗ ಆದ್ಯಾವು? ಈ ಕುಣಿತ ಬೇಡಿ ಯಾವು ಕುಣಿಯೋಣು ಬಾರ. ಈ ಕುಣಿತನ್ ಕೇಳ್ತಾ ಇದೆ ಗಾಳಿ. ನಿನ್ನ ಜೀವಂತ ಇಟ್ಟಿರೋದಕ್ಕೆ ಕೃತಜ್ಞತೆ ತೋರ್ಸಕ್ ಸಂತೋಷವಾಗಿರಯ್ಯ ಅಂತ. ಸಂತೋಷಂ ಜನೇತ್ ಪ್ರಾಜ್ಞಃ ತದೇವೇಶ್ವರ ಪೂಜನಂ ಅಂತ ಒಂದು ಮಾತಿದೆ. ಪ್ರಾಜ್ಞರಾದವ್ರು ಸಂತೋಷವನ್ನು ಉಂಟು ಮಾಡ್ತಾರೆ, ಅದೇ ಈಶ್ವರ ಪೂಜೆ ಅಂತ. ಅಂದ್ರೇನು? ಬೀಡಿ ಸೇದವನ್ ಒಂದು ಬೀಡಿ ಕೊಟ್ರೆ ಅವರು ಪ್ರಾಜ್ಞರು ಅನ್ನಕ್ಕಾಗತ್ತೆ? ಆಗಲ್ಲ. ಸಂತೋಷ ಅಂದ್ರೆ ಏನು ಅಂದ್ರೆ ನಿರ್ನಿಮಿತ್ತ ಸಂತೋಷ ಅಂತ ಅಲ್ಲೋ ಅರ್ಥ ಮಾಡ್ಕೋಬೇಕು, ಇಲ್ಲೋ ಅರ್ಥ ಮಾಡ್ಕೋಬೇಕು. ಇನ್ನು 9ನೇ ಪದ್ಯ
ಸಾಮಾನ್ಯಕ್ಕೆ ಬೇಂದ್ರೆಯವರ ಕುಣಿಯೋಣು ಬಾರ ಅಂದ್ರೆ ಇದೆಲ್ಲ ಬಿಟ್ಬಿಡ್ತಾರೆ, ಇಲ್ಲಿಗೆ ಸೀದಾ ಬಂದ್ಬಿಡ್ತಾರೆ. ಈ ಪದ್ಯ ಅಷ್ಟು ಪಾಪ್ಯುಲರ್ ಇದು. ತಾಳಿ ಯಾಕ, ತಾಳ ಯಾಕೆ ಬೇಕಪ್ಪ, ತಂತಿ ಯಾಕ, ಅದೆಲ್ಲ ಶಿಸ್ತು ಮಾಡೋಕ್ ಹೋಗ್ಬಿಟ್ಟು ಸಂತೋಷ ಕಮ್ಮಿ ಆಗ್ಬಿಡುತ್ತೆ. ನನ್ ಗಮನ ಎಲ್ಲ ಆಡಲು ಬಂದ ಪಾತರದವಳ ಮದ್ದಲೆ ನುಂಗಿತ್ತ ತಂಗಿ, ಕೋಡಗನ ಕೋಡಿ ನುಂಗಿತ್ತ. ನೋಡಿ ಕೃಷ್ಣಾಳ್ ಶರೀಫರು ಅದೇ ಹೇಳ್ತಾರೆ. ನಾವು ನಟಿಸೋಳು ಸಹಜವಾಗಿ ಅಭಿನಯಿಸೋದ್ ಬಿಟ್ಟು ಆ ಮದ್ದಲೆಯೋ ನಿಲ್ಲೋದ ಅಂತ ನೋಡ್ತಾ ಕೂತಿದ್ರೆ, ಆ ಮದ್ದಲೆ ತಾಳಕ್ಕೆ ಕುಣಿಬೇಕು ಅಂತ ಮದ್ದಲೆಗೆ ಎಚ್ಚರ ಇದ್ರೆ ಅಭಿನಯ ಎಲ್ರಿ ಆಗುತ್ತೆ. ಅದಕ್ಕೆ ತಾಳಿ ಯಾಕ, ತಂತಿ ಯಾಕ, ರಾಗದ ಚಿಂತೆ ಯಾಕ, ಹೆಜ್ಜೆ ಯಾಕ, ಗೆಜ್ಜೆ ಯಾಕ, ಕುಣಿಯೋಳು ಬಾರ. ಹೆಂಗ್ ಕುಣಿಸ್ತಾ ಇದಾರೆ ನೋಡಿ. ಹೆಜ್ಜೆಯೂ ಬೇಡ, ಗೆಜ್ಜೆಯೂ ಬೇಡ, ಸಾಹಿತ್ಯ ಮೊದ್ಲೇ ಬೇಡ, ರಾಗವೇ ಬೇಡ ಅಂದ್ರೆ ಸಾಹಿತ್ಯ ಎಂತದ್ದು. ಕುಲುಕಿಸಿ ಕೈ ಕೈ, ಮಲಕಿಸಿ ಮೈ ಮೈ, ತಕ ತಕ ತೈ ತೈ, ಕುಣಿಯೋಣು ಬಾರ. ನನ್ಗೆ ಏನ್ ಮನಸ್ಸು ಬರುತ್ತೋ ಹಂಗಿರೋಣ, ಹಾಗೆ ಆನಂದವಾಗಿರೋಣ ಅಂತ ನೋಡಿ. ಕನಕದಾಸರು ಇದನ್ನ ಎಚ್ಚರಿಕೆ ಕೊಟ್ರು. ನಾನು ಈಗಾಗಲೇ ಅನುಭವದ ಎಚ್ಚರಿಕೆ ಅನೇಕ ಬಾರಿ ಹೇಳಿದ್ದೀನಿ, ಈಗಲೂ ಪುನರಾವರ್ತನೆ ಮಾಡ್ತೀನಿ. ಮೇಷ್ಟ್ರು ಏನು ಮಾಡಕ್ಕಾಗಲ್ಲ. ಅದಕ್ಕೆ KBS ಕಂಪನಿ ಅಂತ ಕೈಲಾಸಂ ಹೇಳ್ತಿದ್ರು, ಕಿಸ್ಬಾಯಿ ದಾಸ ಅಂಡ್ ಕಂಪನಿ ಅಂತ. ಕನಕದಾಸ ಹೇಳಿದ್ರು, ಉಂಡು ನಗದಿಹ ಮೋರೆ ಅದುವೇ ಕಹಿ ಸೋರೆ. ಊಟ ಮಾಡಿದೀಯ ತಾನೆ, ಉಸಿರಾಡ್ತಿದೀಯಾ ತಾನೆ, ಶಕ್ತಿ ಬರ್ತಿದೆ ತಾನೆ, ಆ ಶಕ್ತಿನ ಏನ್ ಮಾಡ್ತೀಯಾ, ಗೋಳ್ಕರ ಮಾಡ್ತೀಯಾ? ಉಂಡು ನಗದಿಹ ಮೋರೆ ಅದುವೇ ಕಹಿ ಸೋರೆ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ ನೋಡಿ, ಕುಲುಕಿಸಿ ಮೈ ಮೈ, ಮಲಕಿಸಿ ಮೈ ಮೈ, ಕುಲುಕಿಸಿ ಕೈ ಕೈ, ಮಲಕಿಸಿ ಮೈ ಮೈ, ತಕ ತಕ ಥೈ ಥೈ, ಕುಣಿಯೋಣು ಬಾರ. 10ನೇ ಪದ್ಯ. ಸೆರಗಿಲ್ಲ ಬೆರಗಿಲ್ಲ, ಹೆದರಿಕೆ ಹೊರಗಿಲ್ಲ. ನೋಡಿ ಇಲ್ಲಿ ಹೇಗಿದೆ, ಸೆರಗಿಲ್ವಂತೆ ಅಂದ್ರೆ, ಸೆರಗು ಅಂದ್ರೆ ಅಲಂಕಾರ ಮಾಡ್ಕೊಳಕ್, ನೋಡೋಕೆ ಎಲ್ಲರ ಗಮನ ಸೆಳೆಯೋಕೆ ಹಾಕುವಂತ ಸೆರಗಿಲ್ಲ, ಬೆರಗಿಲ್ಲ ಅಲ್ಲ, ಸೆರಗಿಲ್ಲ ಅಲ್ಲ, ಸೆರಗಿಲ್ದ, ಬೆರಗಿಲ್ದ. ಯಾವ ಎಲ್ಲರನ್ನು ಬೆರಗುಗೊಳಿಸ್ಬೇಕಾಗಿಲ್ಲ. ನಾನು ನನ್ನ ಸಂತೋಷಕ್ಕೆ ನಾನು ಹೇಳುವಾಗ ಇನ್ನೊಬ್ರು ಕೇಳಿದ್ರೆ ಎಷ್ಟು, ಬಿಟ್ರೆ ಎಷ್ಟು. ಸೆರಗಿಲ್ದ, ಬೆರಗಿಲ್ದ, ಹೆದರಿಕೆ ಹೊರಗಿಲ್ದ. ಹೆದರಿಕೆ ಹೊರಗಿಲ್ದಾಗೆ, ಹೊರಗಿದ್ರು ಇರ್ಲಿ, ಹೊರಗಿಲ್ದ ಅಂತ ಏನಾಗ್ಬೇಕಾಗಿಲ್ಲ. ಮಲಗಿಲ್ದ, ಕೊರಗಿಲ್ದ, ಮಲಗೂ ಇಲ್ಲ, ಕೊರಗೂ ಇಲ್ಲ, ವ್ಯಥೆನೂ ಇರ್ಲಿ, ನಿದ್ದೆ ಬರ್ಲಿ, ಆ ನಿದ್ದೆಲೂ ಕುಣಿಯೋಣ ಬಾ ಅಂತ. ಹೀಗೆ ಈ ಪದ್ಯದ ಒಂದೊಂದು ಪದ್ಯವೂ ಕೂಡ ನನ್ನ ಜೀವಂತಿಕೆಯನ್ನ ಕೆಣಕತ್ತೆ. ಇದು ಕುಣಿಯೋಣು ಬಾರ ಅಲ್ಲ, ಇದು ವಾಸ್ತವವಾಗಿ ಕೆಣಕೋಣು ಬಾರ ಅಂತ. ಕುಣಿಯೋಣು ಬಾರಕ್ಕೆ ಒಂದು ಅಣಕು ಗೀತೆಯನ್ನ ರಾಶಿಯವರು ನನಗೆ ಗೊತ್ತಿದ್ದ ಹಾಗೆ ಕೆಣಕೋಣು ಬಾರ ಅಂತ ಬರ್ದಿದ್ರು. ಇದು ನೋಡಿ, ನೀವು ಎಷ್ಟು ಕಷ್ಟ ಸುಖದ ಕಣ್ಣು ಮುಚ್ಚಾಲೆ ಆಟಕ್ಕೆ ಆಚೆ ಬಿಟ್ಬಿಟ್ಟು ಈಚೆಗೆ ಬಂದಿಲ್ವಲ್ಲ. ಪ್ರಪಂಚದಲ್ಲಿ ಹುಡುಕ್ತಿದ್ದೀರಲ್ಲ ಸಂತೋಷಕ್ಕೆ ಕಾರಣನ, ದುಃಖಕ್ಕೆ ಕಾರಣನ ಮನಸ್ಸಿನಲ್ಲಲ್ವ ಹುಡುಕೋದು, ಮನಸ್ಸಲ್ವ ಸಂತೋಷದ್ದು. ನಾಚಿಕೆ ಗೀಚಿಗೆ ಕಳೆದೋಗೋದು ಆಚಿಕೆ, ನಾಚಿಕೆ ಗೀಚಿಕೆ, ಗೀಚಿಕೆ ಅಂತ ಪದವೇ ಇಲ್ಲ. ಅದು ಒಂದು ರೀತಿಯಲ್ಲಿ ನಾಚಿಕೆ ಅನ್ನೋದನ್ನೇ, ನಾಚಿಕೆ ಗೀಚಿಕೆ ಎಲ್ಲ ಕಳೆದು ಒಗೆದು ಆಚೆಗೆ ಬಿಸಾಕ್ಬಿಡಿ. ಬೀಸಾಗಿ ಈಚೆಗೆ ಕುಣಿಯೋಣು ಬಾರ. ಈಚೆಗೆ ಬನ್ನಿ, ಬೀಸಾಕ್ಬಿಡಿ, ಬೀಸಾಕ್ ಬನ್ನಿ ಅಂದ್ರೆ ಫ್ರೀ ಆಗಿ ಬನ್ನಿ. ಯು ಕಮ್ ಔಟ್ ಆಫ್ ದಿ ಚೈನ್ಸ್ ಆಫ್ ಪ್ಲೆಷರ್ ಅಂಡ್ ಪೈನ್. ನಾನು ಎಷ್ಟೋ ದಿವಸದಿಂದ ಅನುಭವದ ಹೆಚ್ಚಲ್ಲಿ ಹೇಳ್ತಾ ಇದ್ದೆ, ಸುಖವೂ ನಮ್ಮ ಗುರಿಯಲ್ಲ, ದುಃಖವೂ ನಮ್ಮ ಗುರಿಯಲ್ಲ, ಅವುಗಳನ್ನು ಸಾಯಿಸೋದು ನಮ್ಮ ಗುರಿಯಲ್ಲ, ಅದರಿಂದ ಮೇಲಕ್ಕೆ ಏರೋದು ಗುರಿ ಅಂತ. ಅದನ್ನ ಹೆಂಗ್ ಹೇಳ್ತಾರೆ ನೋಡಿ. ನಾಚಿಗೆ ಗೀಚಿಗೆ ಕಳೆದೋಗೋದು ಆಚೆಗೆ, ಬೀಸಾಗಿ ಈಚೆಗೆ ಕುಣಿಯೋಣು ಬಾರ. ಬೀಸಾಗಿ ಈಚೆ ಬಂದು ಕುಣಿಯೋಣ, ಒಳಗೆ ಸೇರ್ಕೊಳ್ಳೋದು ಬೇಡ, ಒಳಗೆ ಹೋಗೋಣ, ಆ ಸಂತೋಷ ಕಂಡ್ಕೊಳ್ಳೋಣ, ಇನ್ನೊಬ್ರಿಗೂ ಹಂಚೋಣ, ಎಕ್ಸ್ಪೋರ್ಟ್ ಮಾಡೋಣ. ದಟ್ ಇಸ್ ಎಕ್ಸ್ಪೋರ್ಟ್ ದ ಜಾಯ್. ಕಾಗುಣಿತ ಬರೀ ಗಣಿತ, ಯಾಕೆ ಡೊಂಬರ ಮಣಿತ, ಸುಗ್ಗಿಯ ಸಿರಿ ಕುಣಿತ, ಕುಣಿಯೋಣು ಬಾರ. ಇನ್ ಕೆಲವರು ನಾನು ಇಷ್ಟು ಪುಸ್ತಕ ಓದ್ದೆ, ಅಷ್ಟು ಪುಸ್ತಕ, ಪಾಂಡಿತ್ಯ ಪ್ರದರ್ಶನ ಮಾಡ್ತಾರಲ್ಲ ಇವರು, ಕಾಗುಣಿತ ಬರೀ ಗಣಿತ, ಯಾಕೆ ಡೊಂಬರ ಕುಣಿತ. ಆ ಡೊಂಬರ ಕುಣಿತದಲ್ಲಿ ಯಾಕೆ ಸಂತೋಷ ಹುಡುಕ್ತಾರೆ? ನಿಮ್ ಪಾಠದಲ್ಲಿ ಸಂತೋಷ ಹುಡುಕ್ಬೇಡಿ. ಹ್ಯಾಕ್ ಕುಣಿಬೇಕಾದ್ರೆ ತರೆಗೆಲೆ ಚಿಗಿದಂಗ. ತರೆಗೆಲೆ ಏನಾಗುತ್ತೆ, ಸ್ವಲ್ಪ ಗಾಳಿ ಬಿದ್ರು ಜಿಗಿದಾಗ, ಅದು ಚಿಗಿದಂಗ ಅಂದ್ರೆ ಜಿಗಿದಾಗ, ಚಿಗುರೆಯಲ್ಲಿ ಚಿಗಿದಂಗ. ಚಿಗುರಲ್ಲಿ ಸಹಜವಾಗಿ ಚಿಗುರುತ್ತೆ, ಸಹಜವಾಗಿ ತರಗೆಲೆ ಮೇಲೆ ಕೇಳುತ್ತೆ, ಹಸಿ ಹುಟ್ಟುತ್ತಾ ಇರೋ ಅದು ಚಿಗಿತಾ ಇದೆ. ನನಿ ಮುಗಿದಂಗ ಕುಣಿಯೋಣು ಬಾರ. ಅಲ್ಲಿ ತನಕ ಕಡ್ಡಿ ತರ ಇದ್ದದ್ದು ಆ ಕೊನೆ, ನನೆ ಕೊನೆ ಇದೆಯಲ್ಲ, ಅದು ಮುಗಿದಂಗ ಕುಣಿಯೋಣು. ಕೈ ಮುಚ್ಚಿಡುತ್ತಲ್ಲ, ಎಲೆ ಅರಳೋಕ್ ಬುಜ್ಜೆ ಮೊಗ್ಗು, ಆಮೇಲೆ ಅರಳುತ್ತಾನೆ. ಅದಕ್ಕೆ ನೋಡಿ, ನನಿ ಕೋನಿ ಮುಗಿದಂಗ ಕುಣಿಯೋಣು ಬಾರ. ಚಕ ಚಕ ಚಂಚಲ ಮಿಂಚಿನ ಗೊಂಚಲ, ಚಕಮಕಿ ಚಲಮಲ ಕುಣಿಯೋಣು ಬಾರ. ಇದು ತಿರ್ಗಾ ಅನುಕರಣ ಶಬ್ದಗಳನ್ನ ಹೇಳಿದ್ರು. ಚಕ ಚಕ ಚಂಚಲ ಮಿಂಚಿನ ಗೊಂಚಲ, ಚಕಮಕಿ ಚಲಮಲ ಕುಣಿಯೋಣು ಬಾರ.
ಇನ್ ಮುಂದಿನ ಪದ್ಯ ಹೇಗಿದೆ ನೋಡಿ. ಹೊಂಗ್ಯಾದಿಗಿ ಹೊಡಿ ಚಿನ್ನದ ಕೇದಿಗೆ ಹೂವು. ತುಂಬಾ ಚಿನ್ನದ ತರ ಕಾಣುತ್ತದೆ, ಏನ್ ಚಿನ್ನ ಅಲ್ಲ, ಅದನ್ನ ಕೊಟ್ರೆ ಯಾರು ದುಡ್ಡು ಕೊಡಲ್ಲ. ಹೊಂಗ್ಯಾದಿಗಿ ಹೊಡಿ ಅಂದ್ರೆ ಆದ್ರೂ ನನ್ ಗಮನ ಸೆಳೀತಲ್ಲ, ಅಂದ್ರೆ ಇಂದ್ರಿಯಗಳನ್ನ ಸಂತೋಷ ಪಡಿಸುತ್ತದು. ಆದ್ರೆ ಮಿಡಿ ನಾಗರ ಹೆಡೆ, ಯಾವಾಗ್ಲೂ ಕೇದಿಗೆ ಮರದಲ್ಲಿ ನಾಗರಹಾವಿರುತ್ತೆ ಅನ್ನುವಂಥದ್ದು ಮುಂಚೆಯಿಂದ ಬಂದಿರೋ ಕವಿ ಸಮಯ. ಅದರಿಂದ ಆ ಹೊಂಗೇದಿಗೆ ಆಕರ್ಷಣೆನೂ ಇರ್ಲಿ, ಮಿಡಿ ನಾಗರ ಒಂದು ಭಯವೂ ಇರ್ಲಿ. ಆ ಆಸೆ ಭಯ ಮನುಷ್ಯನಿಗೆ ಎಷ್ಟೊಂದು ಆವೇಶ ಇದ್ರು ಅವೆಲ್ಲ ಪ್ರೈಮರಿ ಆವೇಶಗಳು ಎರಡೇ, ಆಸೆ ಭಯ. ಅವೆರಡನ್ನು ತೊರೆಯದೇ ಇದ್ರೆ ಈ ಕುಣಿಯೋಕ್ಕೆ ಸಾಧ್ಯವಿಲ್ಲ, ಸಹಜ ಆನಂದ ನಮ್ಗೆ ಸಿಕ್ಕೋಕ್ ಸಾಧ್ಯವಿಲ್ಲ. ಹೊಂಗ್ಯಾದಿಗಿ ಹೊಡಿ ಮಿಡಿ ನಾಗರ ಹೆಡಿ, ಹಾಗೊಮ್ಮೆ ಕೂಡಾಡಿ ಹಾಂಗೊಮ್ಮೆ ತೂಗಾಡಿ ಕುಣಿಯೋಣು ಬಾರ. ಅವೆಲ್ಲ ಬಿಡ್ಲಿ, ಅಲ್ಲಿ ಇದ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಕುಣಿಯೋಣ. ಕುಡಿಗಣ್ಣು ನಗೆಗಣ್ಣು ಚುಚ್ಚೋಣು ಬಿಚ್ಚೋಣು ತೇಲ್ಗಣ್ಣು ಮುಚ್ಚೋಣು ಕುಣಿಯೋಣು ಬಾರ. ಚುಚ್ಚೋಣ, ಅದು ಈಚೆಗೆ ಬರ್ಲಿ, ಒಳಗಿರುವಂತ ಸಂತೋಷದ ರಸ. ಬಿಚ್ಚೋಣು, ಎಲ್ಲರಿಗೂ ಬಿಚ್ಚಿ ಹೇಳೋಣ. ತೇಲ್ಗಣ್ಣು ಮುಚ್ಚೋಣು ಕುಣಿಯೋ. ತೇಲ್ಗಣ್ಣು ಮೇಲ್ಗಣ್ಣು ಆಯ್ತು ಅಂದ್ರೆ ಏನು? ಆಂಗ್ಸೈಟಿ. ಅದಕ್ಕೆ ಅವ್ರ ಆಂಗ್ಸೈಟಿನೇ ಬೇಡ ಅನ್ನಕ್ಕೆ ತೇಲ್ಗಣ್ಣು ಮುಚ್ಚೋಣು ಕುಣಿಯೋಣು ಬಾರ. ಕಣಕಣ್ಣ ಹೆಣೆಯೋಣು. ನಾನು ಕೂಡ ಈ ಪದನ ಬಳಸ್ಕೊಂಡೆ, ಇವತ್ತು ಬೆಳಗ್ಗೆ ಹಾಕಿದಾಗ್ಲೋ ನಿನ್ನೆ ಹಾಕಿದಾಗ್ಲೋ ಹೇಳಿದ್ದೆ. ಏನಂದ್ರೆ ಈ ಜಾಲನ್ಯಾಸದಲ್ಲಿ ನಾನು ನೀವು ಕಣ್ಣನ್ನ ಹೆಣೆಯೋಣ ಅಂತ. ಯಾಕೆಂದ್ರೆ ನನ್ನ ಕಣ್ಣನ್ನ ನೀವು ನೋಡಿ ಸಂತೋಷ ಪಡ್ತೀರಿ, ಕಣ್ಣಿನಲ್ಲಿ ಇರೋ ಭಾವನೆಗೆ ನೀವು ಗುರುತಿಸ್ತೀರಾ. ನೀವು ನೋಡ್ತಿರುವಾಗ ಇರುವ ಮುಂದೆ ಏನ್ ಹೇಳ್ತಾರೆ ಅನ್ನೋ ಕಾತರ ನಾನು ಆನಂದ ಪಡ್ತೀನಿ, ಇಬ್ರು ಆನಂದ ಪಡ್ತಿದ್ದೀವಿ. ಈ ರೀತಿ ಸರಳ ಸಹಜ ಆನಂದ ಅನ್ನೋದು ಯಾವಾಗ್ಲೂ ಇಟ್ ಡಸ್ ನಾಟ್ ಡಿಮ್ಯಾಂಡ್ ಟು ಮೆನಿ ಥಿಂಗ್, ಇಟ್ ಡಿಮ್ಯಾಂಡ್ಸ್ ಒನ್ ಥಿಂಗ್, ದಟ್ ಈಸ್ ಕಾನ್ಸಂಟ್ರೇಷನ್. ಕುಡಿಗಣ್ಣು ನಗೆಗಣ್ಣು ಆತಲ್ಲ, ಕಣ್ಣ ಹೆಣಿಯೋಣು ಸೆಳೆದತ್ತ ಮಣಿಯೋಣು. ಇದು ಒಂದು ನಾನು ಬಹುಶಃ 6ನೇ ಕ್ಲಾಸಲ್ಲಿ ಇದ್ದಾಗ ಅಂತ ಕಾಣುತ್ತೆ, ನಾನು ಬರೆದ ಒಂದು ಪದ್ಯ. ಏನಪ್ಪಾ ಅಂದ್ರೆ ಇಂಥದ್ದು, ಗಿಡದಿ ಎಳೆ ಎಲೆಯನ್ನು ಕಂಡು ಕಚಗುಳಿ ಇಡುತ್ತಿದೆ ತಂಗಾಳಿ. ಗಿಡದ ಮೌನ ಪ್ರತೀಕ್ಷೆಯ ಕಂಡು ಕಚಗುಳಿ ಇಡುತ್ತಿದೆ ತಂಗಾಳಿ. ಈ ಗಿಡಕ್ಕೆ ಸುಮ್ಮನೆ ಕೂತ್ ಬೇಜಾರಾಗಿದೆ, ನೀನೊಂಚೂರು ನಗು ಅಂದ್ಬಿಟ್ಟು ಕಚಗುಳಿ ಇಡ್ತಾ ಇದ್ದೀಂತೆ ತಂಗಾಳಿ. ಆದ್ರೆ ಜಡವಾದ ನನ್ನ ಬಡತನ ಕಂಡು, ಈ ಬೊಡ್ಡೆ ಮೇಲೆ ಗಾಳಿ ಬೀಸಿದ್ರೆ ಏನಾಗಿ, ಎಲೆ ಆದ್ರೆ ಅಲ್ಗಾಡತ್ತೆ, ಬೊಡ್ಡೆ ಮೇಲೆ ಗಾಳಿ ಬೀಸಿದ್ರೆ ಏನಾಗುತ್ತೆ? ಜಡವಾಗಿದೆ. ನಾನು ಹಾಗೆ ಜಡವಾಗಿದ್ದೀನಿ. ಜಡವಾಗಿ ನನ್ನ ಬಡತನ ಕಂಡು ಸುಮ್ಮನೆ ಸಾಗಿದೆ ಬೇಸರ ತಾಳಿ. ಹೇಳೋದು ಒಂದೇ, ಹೇಳದೆ ಇರೋದು ಒಂದೇ, ಇದು ಯಾಕೆ ಬೇಕು ನಮ್ಗೆ ಅಂದ್ಬಿಟ್ಟು ಹೊರಟೋಗ್ತಾ ಇದ್ದೀನಿ ಅಂತ ನಾನು ಬರೆದಿದ್ದೆ 6ನೇ ಕ್ಲಾಸಲ್ಲಿ ಇದ್ದಾಗ. ಅದು ಬರೆದಾಗ ಬೇಂದ್ರೆಯವರ ಪ್ರಭಾವ ನನ್ನ ಮೇಲೆ ಇತ್ತು ಅಂತ ಇವಾಗ ಈ ವಿವರಣೆ ಕೊಡುವಾಗ ಗೊತ್ತಾಗ್ತಿದೆ ಇದು. ಏನು ಕಣ್ಣ ಹೆಣೆಯೋ, ಅದು ಎಲ್ಲಿ ಬಂದೆ? ಕಣ್ಣ ಹೆಣೆಯೋಣು ಸೆಳೆದತ್ತ ಮಣಿಯೋಣು ಮೈ ಮುರಿಯೇ ದಣಿಯೋಣು ಸುಸ್ತಾಗ್ಲಿ. ಇಂತಾಗ ನಾವು ಹೇಳ್ತೀವಲ್ಲ, ಈ ಕುಣಿಯೋದಿದೆಯಲ್ಲ, ಸುಸ್ತನ್ನ ಉಂಟು ಮಾಡೋಕ್ಕೋ ಸುಸ್ತನ್ನ ಕಳಿಯೋಕ್ಕೋ. ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಕಚೇರಿಯಲ್ಲಿ ಕೆಲಸ ಮಾಡಿರ್ತಾರೆ, ಸುಸ್ತಾಗಿದೆ ಬೇಜಾರಾಗಿದೆ ಅಂತ ಇನ್ನೊಂದ್ ಕಡೆ ಕುಣಿಯೋಕ್ ಹೋಗ್ತಾರೆ ಅಥವಾ ಹಾಡು ಕೇಳಕ್ ಹೋಗ್ತಾರೆ. ಅಂದ್ರೆ ಏನಾಯ್ತು? ಅದು ಆಯಾಸವೇ ಅಲ್ವೇ? ಸಂಗೀತನೂ ಆಯಾಸವೇ. ರೆಸ್ಟ್ ಇಸ್ ಚೇಂಜ್ ಆಫ್ ವರ್ಕ್ ಅಂತಾರೆ ಇವರು, ಅಂತಾರೆ ಲೈಫ್ ಇಸ್ ಚೇಂಜ್ ಆಫ್ ಪ್ಲೇ ಅಂತ ಇವ್ರು ಬೇಂದ್ರೆ. ವರ್ಕೇ ಅಲ್ಲ, ಯಾವ ವರ್ಕ್ ಅಲ್ಲ, ಇಟ್ ಇಸ್ ಪ್ಲೇ. ಒಂದೇ ಆಟ, ಬೇಜಾರಾಗಿದೆ, ನೀ ಸಕಾರಣ ಸಂತೋಷ ಸಕಾರಣ ದುಃಖ ಬಿಟ್ಟಾಕ್, ನಿರ್ನಿಮಿತ್ತ ಸಂತೋಷಕ್ಕೆ ಬಾ ಅನ್ನುವ ಒಂದು ಹೇಳ್ತಾರೆ. ಮೈ ಮುರಿಯೇ ದಣಿಯೋಣು, ದಣಿ ಮಾತ್ರ ನಿಂತು ಬರುತ್ತೆ, ಏನು ಒಳ್ಳೆದಾಯ್ತು ಬಿಡು. ಚಿಗರಿಯಾಗಿ ತಿಗರಿಯಾಗಿ ನಿದ್ದೆಯ ಭಗರಿಯಾಗಿ. ನೋಡಿ ಹೇಗೆ ಚಿಗರಿಯಾಗಿ ಅಂದ್ರೆ ಚಿಗುರು ಅಂತಲೂ ಒಂದರ್ಥ, ಚಿಗರಿ ಅಂದ್ರೆ ಜಿಂಕೆ ಅಂತ. ತಿಗರಿಯಾಗಿ ಬುಗುರಿ ಇದು ಮಡಕೆ ತಿರುಗಿಸ್ಬೇಕಾದ್ರೆ ತಿಗರಿ ತಿರುಗಿಸ್ತಾರಲ್ಲ, ಆ ತಿಗರಿ ತನ್ನ ಯಜಮಾನ ಹೇಳಿದ ಹಂಗೆ ತಿರ್ಗಕ್ ಶುರು ಮಾಡುತ್ತೆ. ಅಯ್ಯೋ ನಂಗೆ ಇವತ್ತು ಬೋರ್ ಆಗ್ತಿದೆ, ನೀನು ತಿರುಗಿಸ್ಬೇಡ ಅಂತ ಹೇಳುತ್ತೆ ಯಾವ್ದಾದ್ರು ತಿಗರಿ. ಅಥವಾ ಯಾವ್ದಾದ್ರು ಜಿಂಕೆ ನಂಗೆ ಇವತ್ತೇನೋ ಮನಸ್ಸು ಸರಿ ಇಲ್ಲ ಅಂದ್ಬಿಟ್ಟು ನಮ್ಮ ಹಾಗೆ ಬೆಪ್ಪ ಕೂತಿರುತ್ತ? ಇಲ್ಲ. ನಿದ್ದೆಯ ಭಗರಾಗಿ ಗಾಳಿಗೂ ಹಗುರಾಗಿ ಕುಣಿಯೋಣು ಬಾರ. ಮೊದಲು ಹಗುರವಾಗಬೇಕು. ಇವರು ಯಾರು ಪೂತಿ ನರಸಿಂಹಾಚಾರ್ಯರು ಇದೇ ಹೇಳ್ತಾರೆ. ಗೆಲುವಾಗೆಲೆ ಮನ ಹಗುರಾಗೆಲೆ ಮನ ಹಾರು ನನ್ನ ಬಿಟ್ಟು ಹಾರಿ ಹರಿಯ ಮುಟ್ಟು ನನಗಂಟಲು ನೀನಾಗುವೆ ಚಂಚಲ, ಹರಿಗೆ ಅಂಟಿದ್ರೆ ನೀನಾಗುವೆ ನಿಶ್ಚಲ, ಮನಸ್ಸು ನಿಶ್ಚಲವಾಗಿ ಸಂತೋಷ ಪಡುತ್ತೆ ಅನ್ನುವಂಥ ಮಾತು ಹೇಳ್ತಾರೆ. ಹಾಗಾಗಿ ಚಿಗಿರಿಯಾಗಿ ತಿಗಿರಿಯಾಗಿ ನಿದ್ದೆಯ ಭಗರಿಯಾಗಿ ಕೈ ಮೈ ಬೀಸಾಡಿ
ಗಾಳಿಗೂ ಹೊಗರಾಗಿ ಕುಣಿಯೋಣು ಬಾರ, ಕೈ ಮೈ ಬೀಸಾಡಿ ಇಳಿಗುವುದಲ್ಲಿ ಈಸಾಡಿ ಬೆವರ್ಹನಿ ಸೂಸಾಡಿ ಕುಣಿಯೋಣು ಬಾರ. ಅದ್ರ ಇಂಪ್ಯಾಕ್ಟ್ ಕಾಣ್ಬೇಕು ನೋಡೋರ್ಗೆ. ಹೆಂಗೆ ಕೈ ಮೈ ಬೀಸಾಡೋದು ಕಾಣ್ಬೇಕು, ಇಳಿಗೂದಲು ಈಜಾಡ್ತಿರ್ಬೇಕು ಗಾಳಿಲಿ, ಬೆವರ್ಹನಿ ಸೂಸಾಡ್ಬೇಕು, ಹಾಗೆ ಕುಣಿಯೋಣ ಬಾ ಅಂತ ಹೇಳಿದರು. ಆತ್ಮೀಯರೇ, ನಾನು ಇವತ್ತು ಇದನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಯಾಕೆಂದ್ರೆ ಇನ್ನೂ 5 ಪದ್ಯ ಇದೆ. ಅದಲ್ಲದಲ್ಲೇ ರಾಜರತ್ನಂ ಅವರ ಅಭಿಪ್ರಾಯವೂ ಇದೆ ಅನ್ನೋದು ಹೇಳಬೇಕಾದ್ದಿದೆ. ಅದೆರಡೂ ಸೇರಿದ್ರೆ ಬಹುಶಃ ಇದರ ಮುಂದುವರಿಕೆ ಆದೀತು ಅಂತ ನಾನು ಭಾವಿಸ್ತೀನಿ. ಯಾಕೋ ಗಂಟ್ಲು ಕೂಡ ಏನೋ ಕಿರಿಕಿರಿ ಮಾಡ್ತಾ ಇದೆ. ಅದರಿಂದ ಮುಂದಿನ ಜಾಲನ್ಯಾಸ ಮೇ ಬಿ ಮುಂದಿನ ಭಾನುವಾರ ಅಥವಾ ಯಾವತ್ತು ನಮ್ಮ ಗಣೇಶ ಹೆಗ್ಡೆಯವರು ಆನಂತಿ ಕೊಡ್ತಾರೋ ಅವತ್ತು ಮಾಡೋಣ. ದಯಮಾಡಿ ಅರ್ಧಕ್ಕೆ ನಿಲ್ಲಿಸಬೇಡಿ. ಪೂರ್ತಿ ಕೇಳಿದಾಗ ಅವಾಗ ಆಗುವ ಒಂದು ಸಂತೋಷವೇ ಬೇರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು 15 ಪದ್ಯ 14-15 ಪದ್ಯವನ್ನ ನಿಮ್ಮ ಮುಂದೆ ಹೇಳೋದ್ರ ಜೊತೆಗೆ ಪೀಠಿಕೆಯ ಅಂಶಗಳನ್ನ ಹೇಳಿದೆ. ಈಗ ನಿರ್ನಿಮಿತ್ತವಾದ ಆನಂದಕ್ಕೂ ನಮ್ಮ ಅಭ್ಯಾಸ ಬಲದ ಈ ಚಟ ಇದೆಯಲ್ಲ, ಸುಖಾನ್ ಕಮ್ಮಿ ಜಾಸ್ತಿ ಮಾಡ್ಕೋಬೇಕು, ದುಃಖಾನ್ ಕಮ್ಮಿ ಮಾಡ್ಬೇಕು ಅಂತ, ಈ ಚಟದಿಂದ ಹೊರಗೆ ಬರುವ ಒಂದು ವಿಧಾನ ಏನು ಅಂದ್ರೆ ಆ ಚಟನ್ ಸಾಯಿಸ್ಬಿಟ್ಟು ಹೊರಗೆ ಬರ್ತೀನಿ ಅಲ್ಲ. ಈಗ ಸೆರೆಮನೆ ಹಾಕಿದ್ರೆ ಅಲ್ಲಿ ಕಾವಲು ಸೈನಿಕರನ್ನ ಸಾಯಿಸ್ಬಿಟ್ಟು ಅವ್ನು ಹೊರಗೆ ಬರ್ಬೇಕು. ಇದು ಹಾಗಲ್ಲ, ಅದ್ರ ಪಾಡಿಗೆ ಅದಿರ್ಲಿ, ನಮ್ಮ ಪಾಡಿಗೆ ನಾವಿರೋಣ ಅಂತ ಅನ್ನುವಂಥದ್ದು. ಅದಕ್ಕೇನೆ ಮಂಕುತಿಮ್ಮನ ಕಗ್ಗದಲ್ಲಿ ಕೂಡ DVG ಅವರು ಒಂದು ಪದ್ಯ ಹಾಗೆ ಹೇಳ್ತಾರೆ. ಏನಂತಂದ್ರೆ, ನಿನ್ನ ಒಂದು ಸೆರೆಮನೆಯಲ್ಲೇ ಹಾಕ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ, ಬಂಧಿಸಿರೆ, ಆಮೇಲೆ ನಿಗಮ ಸತ್ಕಲೆಗಳ ಗವಾಕ್ಷದಿಂದ ಅಂತರಿಕ್ಷದ ಅನಂತವನ್ನ ನೋಡು ಅಂತ ಹೇಳ್ತಾರೆ. ನಮ್ಗೆ ಜವಾಬ್ದಾರಿಗಳ ಸೆರೆಮನೆಯಲ್ಲಿ ಇದೀವಿ ನಾವು. ಆ ಸೆರೆಮನೆಯಲ್ಲಿ ಇದ್ರೆ ಸೆರೆಮನೆಯಿಂದ ಹೊರಗೆ ಬರ್ದೇ ಸಂತೋಷ ಪಡ್ಬೇಕಾಗಿಲ್ಲ. ಕಲೆ, ನಿಗಮ ಇಂಥ ಕೃತಿಗಳ ಗವಾಕ್ಷದಿಂದ ಪ್ರಪಂಚದ ಅನಂತವನ್ನ ನಾವು ನೋಡ್ಬೇಕು ಅಂತ. ಜಗದೆ ಬಂದಿ ಗೃಹದೆ ಬಂಧಿಸಿರೆ ವಿಧಿ ನಿನ್ನ ನಿಗಮ ಸತ್ಕಲೆ ಕಾವ್ಯಗಳ ಗವಾಕ್ಷದಿ ಹೋಗು ವಿಶ್ವದ ಅನಂತವನ್ನ ನೋಡಿ ಆನಂದ ಪಡು ಅಂತ DVG ಅವರು ಸ್ವಲ್ಪ ಸಂಭಾವಿತವಾಗಿ ಹೇಳ್ತಾರೆ. ಬೇಂದ್ರೆಯವರು ಆಡು ಮಾತಿನಲ್ಲಿ ಮಾತನ್ನು ಕುಣಿಸಿ ನಮ್ಮನ್ನು ಅಣಕಿಸ್ಕೋತಾರೆ. ನೀ ಯಾಕೆ ತೀರಾ ಇಷ್ಟೊಂದು ಡಲ್ ಆಗಿರ್ಬೇಡ, ಸಂತೋಷವಾಗಿರು ಅನ್ನುವಂಥ ಕೆಣಕುವಂಥ ಭಾಷೆಯಲ್ಲಿ ಬೇಂದ್ರೆಯವರು ಈ ಪದ್ಯವನ್ನ ಬರೆದಿದ್ದಾರೆ ಅಂತ ಅನ್ನೋದು ಹೇಳ್ತಾ, ನಾವು ಗುಣವನ್ನು ಆಧರಿಸಿ, ಈಗ ಯಾರು ಒಳ್ಳೆಯವರು ಅವ್ರ ಕಂಡ್ರೆ ನಾನು ಚೆನ್ನಾಗಿ ನಡ್ಕೋತೀನಪ್ಪ, ಅವ್ನು ಸಿಡ್ಕ, ಅವನ ಸುದ್ದಿಗೆ ಹೋಗಲ್ಲ ಅಂತ. ಈ ಗುಣವನ್ನು ಆಧರಿಸಿ ಪ್ರಪಂಚವನ್ನ ಭೇದ ಮಾಡೋದು ಯಾವುದು ಅಂದ್ರೆ ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸು. ನಾವು ಸಹಜವಾದ ಕುಂತ ಬೇಕಾದ್ರೆ ಒಳ್ಳೆಯವನ ಅದೆಲ್ಲ ನಮ್ಗೆ ಬೇಡ ಅಂತ ಅನ್ನೋದಾದ್ರೆ ನಿರ್ಗುಣವನ್ನ ಆನಂದಿಸ್ಬೇಕು. ನಾನು ಆಗ್ಲೇ ಹೇಳಿದ ಹಾಗೆ ಊಟ ನೋಟ ಎಲ್ಲ ಗುಣವನ್ನು ಆಧರಿಸಿದ ಸಂತೋಷ, ಆದ್ರೆ ಉಸಿರಾಟ ಇದೆಯಲ್ಲ ನಿರ್ಗುಣವನ್ನ ಆಧರಿಸಿದ ಸಂತೋಷ. ಈ ನಿರ್ಗುಣವಾದ ಸಂತೋಷವನ್ನ ಮಾಡೋದನ್ನ ಭಾಷಣ ಕೇಳಿ ಯಾರು ಸಾಧಿಸಕ್ಕಾಗಲ್ಲ. ಅಭ್ಯಾಸ ಮಾಡ್ಬೇಕಾಗತ್ತೆ, ಸೋಲ್ಬೇಕಾಗತ್ತೆ, ಸೋತು ಆಮೇಲೆ ಗೆಲ್ಬೇಕಾಗತ್ತೆ. ಆ ದೃಷ್ಟಿಯಿಂದ ಹಾಗೆ ಮಾಡೋರಿಗೆ ಒಂದು ಪ್ರೇರಣೆಯನ್ನ ಬೇಂದ್ರೆಯವರು ಕೊಟ್ಟಿದ್ದಾರೆ ಅನ್ನುವ ಮಾತು ನಿಮಗೆ ಇಷ್ಟು ನನ್ನ 50 ನಿಮಿಷದ ನಿರೂಪಣೆಯಲ್ಲಿ ಸ್ಪಷ್ಟ ಆಗಿದ್ದರೆ, ಅಥವಾ ಇನ್ನೂ ಇದರ ಬಗ್ಗೆ ತಿಳ್ಕೋಬೇಕು ಅಂತ ಆದ್ರೆ ಆಗ ನನ್ನ ಪ್ರಯತ್ನ ಸಾರ್ಥಕ. ಇದು ಮುಗಿದ ಮೇಲೆ ಅಥವಾ ನಾಳೆ ಇದು ಬೇಗನೆ ಮುಗಿದೋದ್ರೆ ಇನ್ನೊಂದು ಹಂಸದ ಹಾಡು ಅಂತ ಇದೆ, ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದೆ ಬೇಂದ್ರೆಯವರದ್ದು. ಅದನ್ನ ನಾನು ಕೈಗೆತ್ಕೋತೀನಿ. ಕುಣಿಯೋಣು ಬಾರ ಆಮೇಲೆ ಮುಗಿದು ಆಮೇಲೆ ರತ್ನನ್ ಪದಗಳಲ್ಲಿ ಇದಕ್ಕೆ ಪೂರಕವಾದಂತಹ ಮಾಹಿತಿ ಏನಿದೆ ಅನ್ನೋ ಅದನ್ನ ಹೇಳ್ತಾ ಆಮೇಲೆ ಅದು ಹಂಸದ ಇದನ್ನ ಇದೆಯಲ್ಲ ಅದನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಎಂದಿನಂತೆ ನಿಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸ್ತೀನಿ. ಈಗ ನನ್ನ ಮಾತುಗಳನ್ನು ಆಡಿಸಿದ ನಿಮ್ಗೆಲ್ಲರಿಗೂ ವಂದಿಸಿ ನಿಮ್ಮ ಕೈಲಿ ನಾನು ಮಾತಾಡ್ಸೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಸಂತೋಷ ಬೇಡ, ಸಹಜವಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತ ಬಿಡ್ರಿ ಸರ್. ಸರ್, ಇದು ಕೋಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಅಂತ ಸರ್. ಅಲ್ಲಿ ಕೋಡಗ ಮತ್ತೆ ಕೋಳಿ ಮತ್ತೆ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಇದು ಪಾಠ ಅರ್ಥ ಆಯ್ತು ನಂಗೆ ಇದು. ಈಗಾಗಲೇ ಒಂದನ್ನ ಹಾಡಿನ ಅರ್ಥವನ್ನ ಒಂದ್ಸರಿ ಹೇಳಿದ್ದೆ. ಅದನ್ನ ಬೇಕಾದ್ರೆ ಇನ್ನೊಮ್ಮೆ ನೀವು ಖಾಸಗಿಯಾಗಿ ಸಿಕ್ಕಿದಾಗ ಹೇಳ್ತೀನಿ. ಯಾಕಂದ್ರೆ ಇವತ್ತಿನ ಫೋಕಸ್ ಇದೆಯಲ್ಲ, ಇವತ್ತಿನ ಫೋಕಸ್ಸೇ ಬೇರೆ, ಅದೇ ಬೇರೆ. ಹಾಗಾಗಿ ಆ ಪದ್ಯದ ಬಗ್ಗೆ ಇವಾಗ ಚರ್ಚೆ ಮಾಡೋದು ಬೇಡ. ಇವತ್ತಿನ ಚರ್ಚೆ ಇದಿದೆಯಲ್ಲ, ನಿರ್ನಿಮಿತ್ತ ಆನಂದ ಸಕಾರಣ
ಆನಂದ ಅಂತ ಇದೆಯಲ್ಲ, ಆನಂದ ವ್ಯಥೆ ಅನ್ನೋದನ್ನ ಅದ್ರ ಬಗ್ಗೆ ಕೇಳಿದ್ರೆ ವಾಸಿ ಅಂತ ಅನ್ಕೋತೀನಿ. ಸರ್ ಈಗ ಇದೊಂಥರ ಸಾತ್ವಿಕ ರಾಜಸ, ಬೇಂದ್ರೆಯವರದ್ದು ಸಾತ್ವಿಕವಾದ ರಾಜಸ. ಅಂದ್ರೆ ಮನಸ್ಸು ಸಾತ್ವಿಕವಾಗಿದೆ, ಅಭಿವ್ಯಕ್ತಿ ರಾಜಸವಾಗಿದೆ ಅಷ್ಟೇ. ಹೇಳಿ. ಅದೇ ಅದನ್ನೇ ಕೇಳೋಣ ಅಂತ ಅನ್ಕೊಳ್ತಾ ಇದ್ದೆ. ಅಂದ್ರೆ ಈ ಕುಣಿಯೋಣ ಬಾರ ಅನ್ನೋದು ಒಂದು ಮೆಟಾಫರಿಕ್ಕೆ ಅಲ್ಲ, ಈಗ ನಾವೇನ್ ಕುಣದೇ ಹೌದು ಮೆಟಾಫರಿಕ್. ಹೌದು ಮೆಟಾಫರಿಕ್ ಏನೇ, ಕುಣಿಯೋಣ ಬಾರ ಅಂದ್ರೆ ಉಲ್ಲಾಸವಾಗಿರೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಶುದ್ಧವಾದ ಮನಸ್ಸಿಗೆ ನೋವು ನಲಿವುಗಳಿಲ್ಲ. ಶುದ್ಧವಾದ ಮನಸ್ಸಿಗೆ ಪ್ರಪಂಚದಲ್ಲಿ ಎಲ್ಲವೂ ಲೀಲೆಯಾಗಿ ಕಾಣುತ್ತೆ. ಸಾವು ಲೀಲೆಯೇ, ನೋವು ಲೀಲೆಯೇ ಅನ್ನೋವಂಥದ್ದು ಇದೆಯಲ್ಲ, ಅದನ್ನೇ ವಿಶ್ವಲೀಲಾ ವಿನೋದ ಅಂತ ನಾನು ಅನುಭವದ ಅಚ್ಚರಿಲಿ ಪದೇ ಪದೇ ಹೇಳ್ತಿರ್ತೀನಲ್ಲ, ಅದನ್ನ ಇವರು ಅದಕ್ಕೆ ಹೇಳಿದ್ದು, ಅದನ್ನ ಪ್ರಸ್ತಾಪ ಮಾಡ್ತಾರೆ. ಅದರಿಂದ ಈ ಸಾತ್ವಿಕ ಅದ್ರ ಪ್ರಸ್ತಾಪ ಮಾಡುವಾಗ ಒಂದ್ ಸ್ವಲ್ಪ ನಾವು ರಾಜಸಕ್ಕೆ ಒಗ್ಗೊಂಡು ಜನ ಅಲ್ಲ, ಆಡು ಭಾಷೆಯಲ್ಲಿ ಇದೆಯಲ್ಲ, ಅದಕ್ಕೆ ರಾಜಸದ ಧೋರಣೆಯಲ್ಲಿ ಸಾತ್ವಿಕವನ್ನು ಮಾಡಿದ್ರೆ ಅದಕ್ಕೆ ನಾನು ಇದನ್ನ ಸಾತ್ವಿಕ ರಾಜಸ ಅಂತ ಕರೆದಿದ್ದೆ. ಪ್ರಾಕ್ಟಿಕಲ್ ಆಗಿ ಮಾಡೋಕ್ ಕಷ್ಟ ಸರ್ ಇದು. ಪ್ರಾಕ್ಟಿಕಲ್ ಆಗಿ ತಗೊಂಡಾಗ ಸಮಸ್ಯೆಗಳೆಲ್ಲ ಇದ್ದಾಗ ಅವಾಗ ಕುಣಿಬೇಕು ಅಂತಂದ್ರೆ ಎಷ್ಟು ಸ್ವಲ್ಪ ಅಲ್ಲಿ ಒಂದು ಮೆಂಟಲಿ ಪ್ರಿಪೇರ್ ಆಗೋದು ಬಾರಿ ಇಂಪಾರ್ಟೆಂಟ್ ಅಲ್ಲ ಸರ್ ಅಲ್ಲಿ? ಅದನ್ನೇ ಅವ್ರು ಹೇಳಿದ್ದು, ಪ್ರಿಪೇರ್ ಆಗೋದು ಹೇಗೆ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಮನಃಶಾಸ್ತ್ರಜ್ಞರು ಹೇಳ್ತಾರೆ, ನಮಗೆ ಅಳೋದ್ರಲ್ಲಿ ಸುಖ ಇದೆ ಅಂತಾರೆ ಅವರು. ನನ್ನ ದುಃಖವನ್ನ ನಾನು ವ್ಯಕ್ತಪಡಿಸ್ತೀನಲ್ಲ, ನೋಡೋರ್ ಕಣ್ಣು ಇವ್ರು ಹೇಳ್ತಿದ್ದಾರೆ ಅನ್ಸತ್ತೆ, ನಾನು ಅದನ್ನ ಹೊತ್ತು ಕಳ್ಕೊಂಡು ಮತ್ತೆ ಯಥಾರ್ಥಕ್ಕೆ ಬರೋ ಪ್ರಯತ್ನ ಪಡ್ತಿರ್ತೇನೆ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಅದರಿಂದ ಅಳೋದು ಕೆಟ್ಟದ್ದು ಅಂತ ಅಲ್ಲ, ಅಳೋದ್ರಿಂದ ಹೊರಗೆ ಬರೋದಲ್ಲ, ಅಳುವು ನನ್ನನ್ನ ವಾಸ್ತವಕ್ಕೆ ಕರ್ಕೊಂಡ್ ಬರ್ತಾ ಇದೆ ಅನ್ನುವಂಥ ಎಚ್ಚರ ನಮ್ಗಿರ್ಬೇಕು ಅಂತ ಅನ್ನುವಂಥದ್ದು. ಅದಕ್ಕೆ ಅವ್ರು ಹೇಳ್ತಾರಲ್ಲ, ಕೀಸರು ಬ್ಯಾಸರು ಎಲ್ಲ ಇರ್ಲಿ, ಅದನ್ನ ನಡ್ಸಕ್ ಹೋಗ್ಬೇಡಿ. ಡೋಂಟ್ ಹ್ಯಾವ್ ಎ ರಬ್ಬರ್ ಟು ಇರೇಸ್ ದೋಸ್ ಥಿಂಗ್ಸ್, ಲೆಟ್ ದೆಮ್ ಬಿ ದೇರ್. ನಾನದು ಯಾವುದೋ ಅಲ್ಲ ಅನ್ನುವಂಥ ಒಂದು ಡಿಸ್ಟೆನ್ಸ್ ಯುವರ್ ಸೆಲ್ಫ್ ಫ್ರಮ್ ಪ್ಲೆಷರ್ ಅಂಡ್ ಪೈನ್. ಅದು ಈ ಪದ್ಯದ ಒಟ್ಟಾರೆ ತಿಳಿಲಿರೋದೇ ಅಲ್ಲಿ. ಡಿಸ್ಟೆನ್ಸ್ ಯುವರ್ ಸೆಲ್ಫ್ ಫ್ರಮ್ ಯುವರ್ ಓನ್ ಪ್ಲೆಷರ್ ಅಂಡ್ ಪೈನ್, ಬಿಕಾಸ್ ಯುವರ್ ಪ್ಲೆಷರ್ ಈಸ್ ಇನ್ ಯುವರ್ ಮೈಂಡ್ ಓನ್ಲಿ, ನಾಟ್ ಇನ್ ದಿ ವರ್ಲ್ಡ್. ಯುವರ್ ಪೈನ್ ಈಸ್ ಇನ್ ಯುವರ್ ಮೈಂಡ್ ಓನ್ಲಿ, ನಾಟ್ ಇನ್ ದಿ ವರ್ಲ್ಡ್. ಸೊ ಅದರಿಂದ ಪ್ಲೆಷರು ಪೈನು ಎರಡರಿಂದ ನೀನು ದೂರ ಸರಿದ್ರೇನೆ ನಿನ್ಗೆ ಸತ್ಯದ ಸಾಕ್ಷಾತ್ಕಾರ ಆಗೋದು, ಸಹಜ ಆನಂದ ಸಿಕ್ಕೋದು. ಸಹಜ ಆನಂದ ಸಿಗೋದಕ್ಕೆ ನಾವು ಪ್ರಯತ್ನನೇ ಪಟ್ಟಿಲ್ಲ ಅಂತ ಪಶ್ಚಾತ್ತಾಪ ಆಗೋ ರೀತಿಯಲ್ಲಿ ಬೇಂದ್ರೆಯವರು ಬರೆದಿದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಸರ್, ಇದು ಅನುಕರಣ ಪದ ಬಹಳ ಬಳಸಿದ್ದಾರೆ ಅಂತ ಹೇಳಿದ್ರಲ್ಲ? ಹೌದು ಹೌದು. ಅಂದ್ರೆ ಈಗ ಅನುಕರಣ ಅಂದ್ರೆ ಅನುಕರಿಸು ಅಂತ, ಅದು ಯಾವ ರೀತಿ ನನ್ಗೆ? ಹೌದು, ಅದೇ ಅದಕ್ಕೆ ಹಾಡು ಬರೀ ತನನ ಅಂದ್ಬಿಟ್ರೆ ಅದು ಅನುಕರಿಸುವಂಥದ್ದು ತುಂಬಾ ಇದೆ. ಬೇರೆ ಸಾಹಿತಿಗಳು ಬಳಸಿದ್ದಾರೆ, ನಮ್ಮ ದಾಸರು ಬಳಸಿದ್ದಾರೆ ಹಾಗೆ ನೋಡಿದ್ರೆ. ಆದ್ರೆ ಇವರು ಬಳಸಿರುವಷ್ಟು ಹೇರಳವಾಗಿ ಬೇರೆ ಯಾರು ಕವಿಗಳು ಬಳಸಿಲ್ಲ. ಆ ಒಂದು ಅಧಿಕೃತತೆಯಿಂದ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಬೇರೆ ಸಾಹಿತ್ಯದಲ್ಲಿ ಅನುಕರಣ ಎಷ್ಟಿದೆ ಅಂತ ಒಂದ್ಸರಿ ನಾನು ಅಧ್ಯಯನ ಮಾಡಿದ್ದುಂಟು, ಅದ್ರ ಮೇಲೆ ಹೇಳ್ತಾ ಅಷ್ಟೆ. ಮುಂದಿನ ಪ್ರಶ್ನೆ. ಪ್ರತಿಕ್ರಿಯೆ ಯಾಕೆ ಇಲ್ವಲ್ಲ, ಬರೀ ಪ್ರಶ್ನೆನೇ ಇದೆಯಲ್ಲ. ಸಾಮಾನ್ಯಕ್ಕೆ ಪ್ರಶ್ನೆ ಬರ್ತಿರ್ಲಿಲ್ಲ, ಪ್ರತಿಕ್ರಿಯೆ ಜಾಸ್ತಿ ಬರೋದು. ನಾನು ಅಯ್ಯೋ ಪ್ರಶ್ನೆಗಳೇ ಬರ್ಲಿಲ್ವಲ್ಲ ಅಂತಿದ್ದೆ. ಇವತ್ತು ಅದ್ಯಾಕೋ ಬೇಂದ್ರೆಯವರು ಪ್ರತಿಕ್ರಿಯೆ ನಿಲ್ಲಿಸ್ಬಿಟ್ಟು ಪ್ರಶ್ನೆ ಆಗಿಸಿದ್ದಾರೆ. ಅದಕ್ಕೆ ಟು ಬಿ ಗ್ರೇಟ್ಫುಲ್ ಟು ಹಿಮ್. ಹೇಳಿ. ಮುಂದಿನ ಜಾಲನ್ಯಾಸದಲ್ಲಿ ಇದು ಇನ್ನೂ ಪೂರ್ತಿ ಆದ್ಮೇಲೆ ಇನ್ನೂ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಅದರಿಂದ ಒಂದಂತೂ ಸಿಕ್ಕಿದೆ ಅಂತ ಅನ್ಕೋತೀನಿ, ನಿರ್ನಿಮಿತ್ತವಾದದ್ದಕ್ಕೆ ನಾವು ಏನು ಸಿದ್ಧತೆ ಮಾಡ್ಕೋಬೇಕಾಗಿಲ್ಲ ಅಂತ ಕಾಮನ್ ಸೆನ್ಸ್ ಅನ್ಸುತ್ತೆ. ಆದ್ರೆ ನಿರ್ನಿಮಿತ್ತವಾದದ್ದಕ್ಕೆ ಏನ್ ಸಿದ್ಧತೆ ಮಾಡ್ಕೋಬೇಕು ಅಂದ್ರೆ, ಇದ್ದದ್ದು ಮರೆಯೋಣ, ಇಲ್ಲದ್ದು ತೆರೆಯೋಣ. ಅವರೇ ಹೇಳಿದ್ದಾರೆ, ಸೂತ್ರ ರೂಪವಾಗಿ ಹೇಳ್ಬಿಟ್ಟಿದ್ದಾರೆ. ನಮ್ಗೆ ಇದ್ದದ್ದು ಮರೆಯೋ ಯೋಗ್ಯತೆಯೂ ಇಲ್ಲ, ಇಲ್ಲದಕ್ಕೆ ತೆರೆಕೊಳ್ಳೋ ಯೋಗ್ಯತೆನೂ ಇಲ್ಲ ಅನ್ನುವಂಥದ್ದು ಇದೆಯಲ್ಲ. ವಾಸ್ತವನ್ನೇ ಯಾಕೆ ಆನಂದಿಸ್ಬೇಕು, ಇಮ್ಯಾಜಿನೇಷನ್ ಆನಂದಿಸೋದಪ್ಪ ಅನ್ನುವಂಥದ್ದು. ಅಂದ್ರೆ ಹೊಸದಾದಂತಹ ಕೆಲಸಗಳನ್ನ ಇಟ್ಕೊಂಡಾಗ ಇದನ್ನ ಮರಿಬಹುದು ಸರ್ ನಾವು ಇದನ್ನ? ಮರಿಬಹುದು. ಈ ಪದ್ಯ ಬರೆಯಕ್ಕಾಗತ್ತಪ್ಪ, ಮರೆಯದೆಲ್ಲ ಈ ಪದ್ಯ ಬರೆಯಕ್ಕಾಗತ್ತಾ? ಬೇಂದ್ರೆಯವರು ಪಟ್ಟಷ್ಟು ಕಷ್ಟ ಯಾರು ಪಟ್ಟಿಲ್ಲ. ಬೇಂದ್ರೆನೇ ಹೇಳ್ತಿದ್ರು ಬೆಂದರೆ ಬೇಂದ್ರೆ ಅಂತ. ಆದ್ರೆ ಈ ತರ ಸುಖವಾಗಿರೋರು ಯಾರು ಬರ್ದಿಲ್ಲ, ಕಷ್ಟಪಟ್ಟವರೇ ಬರ್ದಿರೋದು. ಅದು ಈ ಪದ್ಯದ ಇನ್ನೊಂದು ಹೆಗ್ಗಳಿಕೆ. ಬೇಂದ್ರೆ ಅವರಿಗೆ ದುಡ್ಡಿನ ಕಷ್ಟ ಇತ್ತು,
ಒಂದು ಮಗು ಸತ್ತೋಗಿ ಸಾಂಸಾರಿಕ ಕಷ್ಟ ಇತ್ತು, ಅವ್ರಿಗೆ ಸಿಗಬೇಕಾದ ಮಾನ್ಯತೆ ಸಿಗ್ಲಿಲ್ಲ, ಅವ್ರ ಪದ್ಯ ಯಾರಿಗೂ ಅರ್ಥವಾಗ್ತಿರ್ಲಿಲ್ಲ, ಇಷ್ಟೆಲ್ಲ ಇತ್ತು. ಆ ನಂಜನ್ನು ಒಂದೊಂದ್ಸರಿ ಸಿಡ್ಕೋರವ್ರು. ಆದ್ರೆ ಅಂಥವ್ರು ಈ ಕುಣಿಯೋಣ ಬಾರ ಬರೆದ್ರು. ತುಂಬಾ ಸುಖವಾಗಿರೋರು ನಾವ್ ಎಲ್ಲಿ ಬರ್ದಿದೀವಿ ಹೇಳಿ? ಏನ್ ಬರ್ದಿದ್ವಿ? ನಮ್ಗೆ ಎಂದಾರು ಈಗ ಅನ್ಸಿದ್ಯಾ? ನಾವು ಸುಖದಲ್ಲೇ ಹುಡುಕ್ತಿದೀವಿ. ಇಲ್ಲ ಸರ್, ಅನ್ಸಿಲ್ಲ ಸರ್. ಹೇಳಪ್ಪ ಪ್ರಶಾಂತ್. ಸರ್ ನಮಸ್ತೆ ಸರ್. ಹೇಳಪ್ಪ. ತುಂಬಾ ಚೆನ್ನಾಗಿದೆ ಸರ್. ನಾನ್ ನಿಮ್ಗೆ ನನ್ಗೇನ್ ನೆನಪಾಯ್ತು ಅಂದ್ರೆ, ಅದೇ ಪುನಃ ಮತ್ತೆ ನಾನು ಹಾಸ್ಪಿಟಲ್ ಅಲ್ಲಿ ಇರುವಾಗ ನಿಂದೊಂದೇ ಕಷ್ಟ ಅಲ್ಲ, ಜಗತ್ತಲ್ಲಿ ಎಷ್ಟ್ ಜನರದ್ ಕಷ್ಟ ಇದೆ ಅದನ್ನ ಅರ್ಥಕೊ ಅಂತ ಹೇಳಿದ್ದು. ಅದಾದ್ಮೇಲೆ ನನ್ಗೆ ಹೌದಲ್ಲ ಅಂತ ಅನಿಸ್ತು. ಅದೇ ತರ ಈಗ ನೀವು ಹೇಳ್ದಾಗ ನಾನು ತುಂಬಾ ಹೊತ್ತು ಅದೇ ಯೋಚನೆ ಮಾಡ್ತಾ ಇದ್ದೆ. ನಿರ್ನಿಮಿತ್ತವಾಗಿ ಆನಂದವಾಗಿರೋದು, ಸಹಜವಾಗಿ ಆನಂದವಾಗಿರೋದು, ಅದ್ ಕಲ್ತ್ರೆ ಬಹುಶಃ ನಾವು ಜೀವನದಲ್ಲಿ ಮತ್ತೆಂದು ದುಃಖ ಪಡೋ ಚಾನ್ಸೇ ಇಲ್ಲ ಅಂತ. ಆಗ ಅಲ್ಲ ಸುಲಭ ಅಲ್ಲ, ಅದು ಮತ್ತೆ ಹಿಂದೆ ಕೆಳೆಯುತ್ತೆ. ಅದ್ರ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಬ್ಲಿಮೇಷನ್ ಅಂತ ಕರೀತಾರೆ. ಅಂದ್ರೆ ನಾನುವನ್ನ ನಾವು ವಾಗಿಸುವುದು. ನಾನು ಇದ್ದಾಗ ನನ್ಗೆ ಬಹಳ ಮಹತ್ವ. ಸ್ಕ್ರೀನ್ ಮೇಲೆ ನಾನು ಒಬ್ಬನೇ ಇದ್ರೆ ನಾನೇ ನಾಯಕ. ಆದ್ರೆ ಸ್ಕ್ರೀನ್ ಮೇಲೆ 100 ಚಿತ್ರಗಳು ನನ್ನೊಳಗೆ ಬಂದ್ರೆ ಅವಾಗ ನಾನೇನ್ ನಾಯಕ ಅಲ್ಲ. ಅದಕ್ಕೆ ಒಂದ್ ಮಾತು ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನಪ್ಪಾ ಅಂದ್ರೆ, ನನ್ ಕಣ್ಣಿಗೆ ಪ್ರಪಂಚ ಹೇಗ್ ಕಾಣುತ್ತೆ ಅಂತಲೇ ನಾವೆಲ್ಲ ಯೋಚನೆ ಮಾಡ್ತೀವಿ. ಪ್ರಪಂಚದ ಕಣ್ಣಿಗೆ ನಾನು ಹೇಗ್ ಕಾಣ್ತಿದ್ದೀನಿ? ಐ ಆಮ್ ಡಾಟ್. ಪೇಲ್ ಬ್ಲೂ ಡಾಟ್ ಅಂತ ಅಂದ್ಬಿಟ್ಟು ಕಾಲ್ ತಗೊಂಡ್ ಒಂದು ಪುಸ್ತಕ ಬರೆದಿದ್ದಾನೆ. ಪುಸ್ತಕದ ಹೆಸರೇನೆ ಪೇಲ್ ಬ್ಲೂ ಡಾಟ್ ಅಂತ. ಅವನ್ ಹೇಳ್ತಾನೆ, ಭೂಮವಾದದ್ದು ಭೂಮಿ ತುಂಬಾ ದೊಡ್ಡದು ಭೂಮಿ ಅಂತ ಅನ್ಕೊಂಡಿದ್ರು ಹಿಂದೆಲ್ಲ. ಸ್ವಲ್ಪ ಚಂದ್ರನ್ ಮಟ್ಟಕ್ಕೆ ಹೋದ್ರೆ ನಮ್ ಭೂಮಿ ಒಂದು ಚೆಂಡಿನ ಗಾತ್ರಕ್ಕಾಗತ್ತೆ. ಹಾಗೆ ದೂರ ಹೋಗ್ಬಿಟ್ಟು ಕೊನೆಯ ಗ್ರಹ ಇದೆಯಲ್ಲ, ನೆಪ್ಚೂನ್ ಆಗ್ಲಿ ಪ್ಲೂಟೋ ಆಗ್ಲಿ, ಒಂದ್ಸರಿ ನೆಪ್ಚೂನ್ ಇರುತ್ತೆ, ಅಲ್ಲಿಗೆ ಹೋಗಿ ನಿಂತ್ಕೊಂಡ್ರೆ ಭೂಮಿ ಹ್ಯಾಕ್ ಕಾಣುತ್ತೆ ಅಂದ್ರೆ, ತೆಳು ನೀಲಿ ಇಂಕ್ ನ ಡೈಲ್ಯೂಟ್ ಮಾಡ್ಬಿಟ್ಟು ಒಂದು ಡಾಟ್ ಇಟ್ಟಿರ್ದಲ್ಲ, ಪೇಲ್ ಬ್ಲೂ ಡಾಟ್ ಆಗಿ ಕಾಣುತ್ತೆ. ಈ ಪೇಲ್ ಬ್ಲೂ ಡಾಟ್ ಅಲ್ಲೇ ನಮ್ ಸಂಸ್ಕೃತಿ, ಇತಿಹಾಸ, ಜಗಳ, ಕದನ, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇಟ್ ಈಸ್ ಜಸ್ಟ್ ಎ ಪೇಲ್ ಡಾಟ್ ಇಫ್ ಯು ಗೋ ಅವೇ ಅಂತ ಹೇಳ್ತಾರೆ. ಅದರಿಂದ ಈ ಡಿಸ್ಟೆನ್ಸಿಂಗ್ ಇದೆಯಲ್ಲ, ಯಾರ ಹತ್ರ ನಾವು ಜಗಳ ಕಾಯ್ಬೇಕಾಗಿಲ್ಲ, ನಾವು ನೋವಿನ ಹತ್ರ ಜಗಳ ಕಾಯ್ಬೇಕಾಗಿಲ್ಲ. ನೋವಿಗೂ ನನಗೂ ಇರೋ ಡಿಸ್ಟೆನ್ಸ್ ಸ್ವಲ್ಪ ದೂರ ಮಾಡಿದ್ರೆ ಎಷ್ಟೋ ದುಃಖ ಕಮ್ಮಿ ಆಗುತ್ತೆ. ಆ ಡಿಸ್ಟೆನ್ಸಿಂಗ್ ಮಾಡೋದಕ್ಕೆ ಸಬ್ಲಿಮೇಷನ್ ಸಹಾಯ ಮಾಡುತ್ತೆ ಅಂತ ಮನಃಶಾಸ್ತ್ರ ಹೇಳ್ತಾರೆ. ಬೇಂದ್ರೆಯವರು ಗಣಿತ ಓದಿದ್ರು, ಮನಃಶಾಸ್ತ್ರ ಓದಿದ್ರು, ಆದ್ರೆ ಅವರ ಅಭಿವ್ಯಕ್ತಿ ಮಾತ್ರ ಕಾವ್ಯದ್ದು. ಅವ್ರು ಆತರ ಥೀರಿ ಹೇಳ್ಬಿಟ್ಟು ನಾನು ಹೇಳ್ದಲ್ಲ ಈಗ ಸಬ್ಲಿಮೇಷನ್ ಅಂತ ಒಂದು ಪದ ಹೇಳಿ ಆ ಮಟ್ಟಕ್ಕೆ ಹೋಗಲ್ಲ. ಅವ್ರದ್ದೇ ಸ್ಟೈಲ್ ಇದೆ. ಆ ಗತ್ತಿದೆಯಲ್ಲ ಬೇಂದ್ರೆಯವರದ್ದು ಭಾಷಿಕ ಗತ್ತು, ಅದು ಯಾವಾಗಲೂ ಲಗತ್ತಾಗಿರುತ್ತೆ. ಅದಕ್ಕೆ ನಮ್ಗೆ ಬೇಗ ಹಿಡಿಯುತ್ತೆ ಅವ್ರ ಪದ್ಯ. ಅದ್ರ ಹಿಂದೆ ಬೇಕಾದಷ್ಟು ತಾತ್ವಿಕ ದರ್ಶನ. ಅದಕ್ಕೆ ಅವ್ರ ಪ್ರೇಮ ತತ್ವ ದರ್ಶನ ಅಂತ ಹೇಳಿದ್ದಾರೆ. ಇದು ತತ್ವ. ಆ ತತ್ವದರ್ಶನ ನೋಡಿ, ವಸ್ತುಗಳು ಕಣ್ಣಿಗೆ ಕಾಣುತ್ತೆ, ತತ್ವ ಎಲ್ಲಿ ಕಾಣುತ್ತೆ? ಯಾರೋ ಒಬ್ಬ ಪೆಚ್ಚಾಗಿದ್ರೆ ಕಾಣುತ್ತೆ, ಅವ್ನು ಹೊಟ್ಟಿಗಿಲ್ದೆ ಪೆಚ್ಚಾಗಿದ್ದಾನೋ, ಯಾರೋ ಬೈದಿದ್ದಕ್ಕೆ ಪೆಚ್ಚಾಗಿದ್ದಾನೋ, ನಂಗೇನ್ ಗೊತ್ತಾಗುತ್ತೆ? ಕಣ್ಣು ಯಾವತ್ತೂ ಕೂಡ ಸೂಕ್ಷ್ಮ ಶರೀರದ್ದನ್ನು ಹೇಳೋದೇ ಇಲ್ಲ. ಈ ಮನುಷ್ಯ ಕಣ್ಣಲ್ಲಿ ಕಾಣೋ ಹಾಗೆ, ಕಣ್ಣಿಗೆ ಕಟ್ಟೋ ಹಾಗೆ ವಿವರಿಸ್ತಾರೆ, ಆದ್ರೆ ಮನಸ್ಸಿನ ಸ್ಥಿತಿಯನ್ನು ವಿವರಿಸ್ತಾರೆ. ಅದು ಬೇಂದ್ರೆಯವರ ಮಾಂತ್ರಿಕತೆ ಅಂತ ನಾನು ತಿಳ್ಕೊಂಡು. ಥ್ಯಾಂಕ್ ಯು ಸರ್. ಹೌದು ಸರ್. ಸರ್, ಅಷ್ಟೇ ಮಾಂತ್ರಿಕವಾಗಿ ನೀವು ಇವತ್ತು ಉಪನ್ಯಾಸ ಮಾಡಿದ್ದೀರಿ ಸರ್. ತುಂಬಾ ಧನ್ಯವಾದಗಳು ಸರ್. ಅದು ಏನಂದ್ರೆ, ಅದೇ ಯಥಾ ಪ್ರಕಾರ ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ ಅಂಥವ್ರನ್ನೆಲ್ಲ ನಾನು ಶಬ್ದವಾಗಿ ಓದಿಲ್ಲ. ಬೇಂದ್ರೆಯವ್ರನ್ನ ನಾನು ಶಬ್ದವಾಗಿ ಓದಿಲ್ಲ, ನಾನಾಗಿಸ್ಕೊಂಡಿದ್ದೀನಿ. ಮೊನ್ನೆ ಒಂದು ಮೆಸೇಜ್ ಹಾಕಿದ್ದೆ, ಯಾರು ನಮ್ಮ ಬಗ್ಗೆ ಅತಿಯಾಗಿ ಕನ್ಸರ್ನ್ ತೋರಿಸ್ತಾರೋ ಕ್ರಮೇಣ ಅವ್ರು ನಾವೇ ಆಗ್ಬಿಡ್ತೀವಿ, ನಾವು ಅವರೇ ಆಗ್ಬಿಡ್ತೀವಿ ಅಂತ. ಹಾಗೆ ಬೇಂದ್ರೆಯವ್ರನ್ನ ಹಾಗೆ ಮಾಡಿದ್ರಿಂದ ಇದಾಯ್ತು. ನಾನು ಯಾವಾಗ್ಲೂ ಇದಕ್ಕೆ ಹೋದಾಗ, ಧಾರವಾಡಕ್ಕೆ ಹೋದಾಗೆಲ್ಲ ಒಬ್ರು ಕುಲಕರ್ಣಿ ಅಂತಿದ್ರು, ಅವ್ರಿಗೆ ಬೇಂದ್ರೆಯವರ ಪ್ರಸಂಗ ಹೇಳಿ ಸಾರ್ ಅಂತಿದ್ದೆ. ಅವ್ರ ಪ್ರಸಂಗ ಹೇಳಿದಾಗೆಲ್ಲ ಹೌದಲ್ಲ, ಈ ತರ ಆಲೋಚನೆ ಮಾಡ್ಬೋದಲ್ಲ ಅಂತ ಅವ್ರ ಪದ್ಯಗಳಲ್ಲಿ ಬಿಟ್ಬಿಡಿ. ಆಡಿದ ಸಾಮಾನ್ಯವಾದ ಮಾತು ಅದ್ರಲ್ಲಿ ಕೂಡ ಹೇಳೋರು. ಅವರು ಯಾರ ಮನೆಗೆ ಹೋಗಿದ್ರಂತೆ, ತಂಬಿಟ್ಟು ಕೊಟ್ರಂತೆ, ಆಮೇಲೆ ಇನ್ನೊಬ್ರು ಯಾರೋ ಬಂದ್ರಂತೆ, ಅವ್ರಿಗೂ ಕೊಡ್ತೀವಿ, ನಿಮ್ ಪಾಡಿಗೆ ನೀವು ತಿನ್ನಿ ಅಂದ್ರಂತೆ. ಅದಕ್ಕೆ ಇವರು ಬಿಟ್ಟು ತಿಂದೆ ಅಂದ್ರಂತೆ, ತಮ್ಮನ್ ಬಿಟ್ಟು ತಿಂದೆ ಅಂತ. ಹಿಂಗೆ ಅವರ ಮಾತಿನ ಒಂದು ಓಗದಲ್ಲಿ ಎಲ್ಲಾ ಪದಗಳನ್ನು ಹಿಂದಿ ಬಿಡೋರು. ಅವ್ರ ಆ ಭಾವ ಏನಿದೆಯೋ ಆ ಭಾವಕ್ಕೆ ನಮ್ಮನ್ನ ಕರ್ಕೊಂಡು ಹೊಟ್ಟೋಗೋರು. ನಮ್ಗೆ ಭಾವನೆಗೂ ಭಾವಕ್ಕೂ ವ್ಯತ್ಯಾಸ ಗೊತ್ತಿಲ್ಲ, ಆವೇಶಕ್ಕೂ ರಸಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಆವೇಶವನ್ನು ಆವೇಶವಾಗಿ ಅನುಭವಿಸ್ತೀವಿ ಹೊರತು ರಸವಾಗಿಸ್ಕೊಳಕ್ ನಮ್ಗೆ ಬರ್ತಾ ಇಲ್ಲ. ಅದಕ್ಕೆ ರಸ ಋಷಿಗಳಾಗಬೇಕು, ಆಗ ಮಾತ್ರ ಬದುಕು ಹೊಸದಾಗಿ ಕಾಣುತ್ತೆ ಅಂತ ನಾನು ಹೇಳ ಬಯಸ್ತೇನೆ. ಮುಗಿಸ್ಬೋದಾ?
ಅಥವಾ ಇನ್ಯಾವುದಾದ್ರು ಪ್ರತಿಕ್ರಿಯೆ ಇದೆಯಾ? ಹಾ, ಮತ್ತೊಮ್ಮೆ ಧನ್ಯವಾದಗಳು. ಇವತ್ತು ನಾನು ಹೆಚ್ಚು ಸಿದ್ಧತೆ ಮಾಡ್ಕೊಳ್ಳೋಕೆ ಆಗಿಲ್ಲ, ಮಾನಸಿಕವಾಗಿ ಮಾಡ್ಕೊಂಡೆ, ಅದರ ಆಶಯಕ್ಕೆ ನಾನು ಹೆಚ್ಚು ಒತ್ತು ಕೊಟ್ಟೆ ಹೊರತು ಒಂದೊಂದೇ ಪದನ ಮೈಕ್ರೋ ಅನಾಲಿಸಿಸ್ ಮಾಡಿಲ್ಲ ನಾನು ಇವತ್ತು. ಆದ್ರೆ ಯಾಕೆ ಮಾಡ್ಲಿಲ್ಲ ಅಂದ್ರೆ ಒಟ್ಟಾರೆ ಆಶಯ ಎಲ್ಲಿ ಹಿಂದೆ ಸರಿದು ಬಿಡುತ್ತೋ ಅನ್ನೋ ಭಯ, ಜೊತೆಗೆ ನನ್ನ ಮನಸ್ಸಿನಲ್ಲಿದ್ದಂಥ ತಳಮಳಗಳು. ಅದರಿಂದ ದಯಮಾಡಿ ಅದನ್ನು ಕೂಡ ನೀವು ಪ್ರೀತಿಯಾಗಿ ಸ್ವೀಕರಿಸಿದ್ದಕ್ಕೆ ನಾನು ಹೆಚ್ಚು ನಿಮ್ಗೆ ಆಭಾರಗಳನ್ನ ಸಲ್ಲಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲೂ ನಾನು ನಿಮ್ಮನ್ನ ನಿರೀಕ್ಷೆ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿತ್ತು ಸರ್, ಧನ್ಯವಾದಗಳು ಸರ್. ಹಾಗೆ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಇದನ್ನ ದಿನಾಂಕ ಸದ್ಯದಲ್ಲೇ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ದಯಮಾಡಿ ಸೌಂದರ್ಯ ಸ್ವಾರಸ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ತಮ್ಮ ಈ ಚರ್ಚೆಗೆ ಸಂಬಂಧಪಡದೇ ಇರೋದು ಹಾಕ್ಬೇಡಿ. ಯಾಕೆಂದ್ರೆ ಡೈಲ್ಯೂಟ್ ಆಗೋಗ್ಬಿಡುತ್ತೆ. ಆ ಡೈಲ್ಯೂಟ್ ಆಗೋದಕ್ಕೆ ನನ್ಗೆ ಆಗ್ಬಾರ್ದು ಅಂತ ನನ್ನ ಇಷ್ಟ. ಯಾಕೆಂದ್ರೆ ಇದು ತುಂಬಾ ಜವಾಬ್ದಾರಿಯುತವಾದ ವೇದಿಕೆ. ಅಲ್ಲಿ ಪ್ರಶ್ನೆ ಕೇಳಿದವರು ಉಳಿದವರೆಲ್ರಿಗೂ ಅನುಕೂಲ ಆಗುವಂತ ಪ್ರಶ್ನೆ ಕೇಳ್ತಾ ಇದ್ದೀರಾ ತಾವು. ಅಂಥ ಪ್ರಶ್ನೆಗಳು ಅಲ್ಲೂ ಬರ್ಲಿ, ಸೌಂದರ್ಯ ಸ್ವಾರಸ್ಯದ ಬ್ಲಾಗ್ ಅಲ್ಲೂ ಕೂಡ ಬರ್ಲಿ ಅಂತ ನನ್ನ ಆಶಯ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ, ವಂದನೆ.